Hello students, welcome to online classes. Today we will discuss second part of third chapter, classification of elements and its periodicity. Last class ಅಲ್ಲಿ ಬಂದು ನಾವು periodic table details ಎಲ್ಲ ಕ್ಲಾಸಿಫೈ ಮಾಡಿ ಓದಿದ್ದೀವಿ. Like it's a long form of periodic table ಅಂದರೆ how the elements are classified periodically ಮತ್ತು ಗ್ರೂಪ್ ವೈಸ್ ಅನ್ನೋದನ್ನೆಲ್ಲ ನಾವು ಡೀಟೇಲ್ ಆಗಿ ಓದಿದ್ವಿ. ಬನ್ನಿ ಹಾಗಾದರೆ ಇವತ್ತು ನಾವು ಏನು ಮಾಡೋಣ ಅಂದರೆ periodicity ಅಂದರೆ periodic properties of the element ಬಗ್ಗೆ ನಾವು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳೋಣ. ಅದರಲ್ಲಿ ಮೊದಲನೇದಾಗಿ periodicity ಅಂದ್ರೇನನ್ನು ನೋಡೋಣ. The properties which repeat after regular intervals are called as periodic property ಅಥವಾ periodicity ಅಂತ ಕೂಡ ಕರಿತೀವಿ. ಅಂದರೆ ಸಮ್ ಟೈಮ್ ಇಂಟರ್ವಲ್ ಅಂದರೆ ಸ್ವಲ್ಪ ಸಮಯಗಳ ಅಂದರೆ ಹೇಗೆ ಮುಂದೆ ಹೋಗ್ತೀವಿ ಪ್ರತಿಯೊಂದು 5 ಅಥವಾ 6 ಎಲಿಮೆಂಟ್ಗಳ ನಂತರ ಮತ್ತೆ ಹಳೆ ಎಲಿಮೆಂಟ್ ಯಾವುದಿತ್ತೋ ಅದೇ ರೀತಿಯಾದಂಥ ಪ್ರಾಪರ್ಟಿ ತೋರಿಸಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಪಿರಿಯಾಡಿಕ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ರೆಗ್ಯುಲರ್ ಇಂಟರ್ವಲ್ಸ್ ನಂತರ ಏನಾಗ್ತದೆ, ಕೆಲವೊಂದು ಪ್ರಾಪರ್ಟಿಗಳು ರಿಪೀಟ್ ಆಗ್ತವೆ, ಅವುಗಳಿಗೆ ನಾವೇನಂತ ಕರಿತೀವಿ, ಪಿರಿಯಾಡಿಕ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಈ ಒಂದು ಪ್ರೊಸೆಸ್ಸಿಗೆ ನಾವು ಈ ಒಂದು ಫೆನಾಮಿನ ಪಿರಿಯಾಡಿಸಿಟಿ ಅಂತ ಕರಿತೀವಿ, ಸರಿನಾ? ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಿರಿಯಾಡಿಕ್ ಪ್ರಾಪರ್ಟೀಸ್ ಯಾವುದಿದೆ ಅಂದರೆ, ಮೊದಲನೇದಾಗಿ ಅಟಾಮಿಕ್ ರೇಡಿಯೈ, ಅಯಾನಿಕ್ ರೇಡಿಯೈ, ಅಯೋನೈಜೇಷನ್ ಎಂಥಾಲ್ಪಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ಎಲೆಕ್ಟ್ರೋನೆಗೆಟಿವಿಟಿ. ಈ ರೀತಿಯಾಗಿ 5 ವಿವಿಧವಾದಂಥ ಪಿರಿಯಾಡಿಕ್ ಪ್ರಾಪರ್ಟಿಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಇವುಗಳನ್ನೇ ನಾವು ಡೀಟೇಲ್ ಆಗಿ ಓದೋಣ, ಸರಿನಾ? ಅದರಲ್ಲಿ ಮೊದಲನೇದು ಅಟಾಮಿಕ್ ರೇಡಿಯಸ್. ಈ ಅಟಾಮಿಕ್ ರೇಡಿಯಸ್ ಅಂದರೆ ಏನು? ಇಟ್ ಈಸ್ ಡಿಫೈನ್ಡ್ ಆಸ್ ದ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಟು ದ ಔಟರ್ ಮೋಸ್ಟ್ ಶೆಲ್ಸ್ ಹ್ಯಾವಿಂಗ್ ಎಲೆಕ್ಟ್ರಾನ್ಸ್. ಅಂದರೆ ನ್ಯೂಕ್ಲಿಯಸ್ ಸೆಂಟರಿಂದ ಕೊನೆಯ ಶೆಲ್ಲಲ್ಲಿರುವ ಎಲೆಕ್ಟ್ರಾನ್ ಇರುವ ಒಂದು ಪೊಸಿಷನ್ವರೆಗೆ ನಡುವೆ ಇರುವಂಥ ಒಂದು ಡಿಸ್ಟೆನ್ಸನ್ನು ನಾವೇನಂತ ಕರಿತೀವಿ, ಅಟಾಮಿಕ್ ರೇಡಿಯಸ್ ಅಂತ ಕರಿತೀವಿ, ಸರಿನಾ? ಸೊ ಅಟಾಮಿಕ್ ರೇಡಿಯಸ್ ಆಫ್ ಎ ಇಂಡಿವಿಜುವಲ್ ಆಟಮ್ ಕ್ಯಾನ್ ನಾಟ್ ಬಿ ಡಿಟರ್ಮೈನ್ಡ್. ಅಂದರೆ ಪ್ರತಿಯೊಂದು ಇಂಡಿವಿಜುವಲ್ ಆಟಮ್ಗಳನ್ನು ನಾವು ಡಿಟರ್ಮೈನ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೊ ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಎನಿ ಆಫ್ ದ ಫಾಲೋವಿಂಗ್ ಮೆಥಡ್ಸ್. ಅಂದರೆ ಈ ಅಟಾಮಿಕ್ ರೇಡಿಯಸನ್ನು ನಾವು ವಿವಿಧವಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಪ್ರತಿಯೊಂದು ಆಟಮ್ ಫ್ರೀ ಸ್ಟೇಟಲ್ಲಿದ್ದಾಗ ಅದು ಕಂಡುಹಿಡಿಯೋದಕ್ಕಿಂತ ಅದನ್ನು ನಾವು ಬಾಂಡೆಡ್ ಸ್ಟೇಟಲ್ಲಿದ್ದಾಗ ಕಂಡುಹಿಡಲಿಕ್ಕೆ ಈಸಿಯಾಗಿ ಸಾಧ್ಯ ಆಗುತ್ತೆ ಅಂತ ಈ 3 ವಿವಿಧವಾದಂಥ ಮೆಥಡ್ಗಳನ್ನು ನಾವು ಬಳಸ್ಕೋತೀವಿ. ಕೋವಲೆಂಟ್ ರೇಡಿಯಸ್, ಮೆಟಾಲಿಕ್ ರೇಡಿಯಸ್, ವ್ಯಾಂಡರ್ವಾಲ್ ರೇಡಿಯಸ್. ನೋಡಿ, ಇದ್ರ ಬಗ್ಗೆ ನಿಮಗೆ ಇಲ್ಲಿ ತಿಳಿದಿಲ್ಲ ಅಂದರೂ ವರಿ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಮತ್ತೆ 4th ಚಾಪ್ಟರ್ಲಿ ಇದ್ರ ಬಗ್ಗೆ ತುಂಬ ಡೀಟೇಲಾಗಿ ಹೇಳೋದು ಉಳಿದಿದೆ. ಇವನ್ನೇ ಮತ್ತು ಇವು 3 ಮತ್ತೆ ಡೆಫಿನಿಷನ್ಸ್ಗಳಲ್ಲಿ ವಿತ್ ಡಯಾಗ್ರಾಮ್ ರಿಪೀಟ್ ಆಗುತ್ತೆ, ಓಕೆನಾ? ಕೋವಲೆಂಟ್ ರೇಡಿಯಸ್ ಅಂದ್ರೇನು? ಮೊದಲನೇ ನೀವು ತಿಳ್ಕೊಬೇಕು ಏನಪ್ಪ ಅಂದರೆ, ಕೋವಲೆಂಟ್ ಬಾಂಡ್ ಇದ್ದಾಗ ಇದನ್ನು ನಾವು ಏನು ಮಾಡಬಹುದು, ಕಂಡುಹಿಡಲಿಕ್ಕೆ ಸಾಧ್ಯ ಅಂತ ಹೇಳಬಹುದು, ಸರಿನಾ? ಕೋವಲೆಂಟ್ ರೇಡಿಯಸ್ ಅಂದರೆ ಏನು? ಇಟ್ ಈಸ್ ದಿ ಹಾಫ್ ಆಫ್ ದ ಇಂಟರ್ ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಬಿಟ್ವೀನ್ 2 ಕೋವಲೆಂಟ್ಲಿ ಬಾಂಡೆಡ್ ಆಟಮ್ಸ್ ಅಂತ ಹೇಳ್ತೀವಿ. ಸ್ಪೆಷಲಿ ಯಾವಾಗಂದರೆ ಸಿಂಗಲ್ ಬಾಂಡೆಡ್ ಇದ್ದಾಗ. ಇಟ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ದ ಅಟಾಮಿಕ್ ರೇಡಿಯಸ್ ಆಫ್ ನಾನ್ ಮೆಟಲ್ ಅಟಮ್ಸ್. ಕೇವಲ ನಾನ್ ಮೆಟಲ್ ಅಟಮ್ಸ್ಗಳು ಅಂದರೆ ಪಿ ಬ್ಲಾಕ್ ಎಲಿಮೆಂಟ್ಸ್ಗಳು. ಎಕ್ಸಾಂಪಲ್ ಲೈಕ್ ಬಾಂಡ್ ಡಿಸ್ಟೆನ್ಸ್ ಬಿಟ್ವೀನ್ Cl2 ಆಗಿರಬಹುದು, ಅಥವಾ ಬಾಂಡ್ ಡಿಸ್ಟೆನ್ಸ್ ಬಿಟ್ವೀನ್ O2 ಆಗಿರಬಹುದು. ಈ ರೀತಿ ಇಲ್ಲಿ Cl2 ಎಕ್ಸಾಂಪಲ್ ಬೇರೆ ಕೊಟ್ಟಿದ್ದೀವಿ ನಾವು. ಅದರದ್ದು ಕೋವಲೆಂಟ್ ರೇಡಿಯಸ್ ಬಂದು 198 ಪಿಕೋಮೀಟರ್ ಇದೆ. ಇದು ಎರಡು ಡಿಸ್ಟೆನ್ಸ್ ಬಿಟ್ವೀನ್ ದ 2 Cl2 ಮಾಲಿಕ್ಯೂಲ್ ಬಂದು 198 ಪಿಕೋಮೀಟರ್ ಇದ್ದರೆ ಅದರ ಅರ್ಧ, ಓಕೆನಾ, ಹಾಫ್ ಆಫ್ ದ ಇಂಟರ್ ನ್ಯೂಕ್ಲಿಯರ್ ಡಿಸ್ಟೆನ್ಸ್, ಅದರ ಅರ್ಧ ಎಷ್ಟಾಗುತ್ತಪ್ಪ ಅಂದರೆ 99 ಪಿಕೋಮೀಟರ್ ಆಗುತ್ತೆ. ದ್ಯಾಟ್ ವಿಲ್ ಬಿ ದಿ ಕೋವಲೆಂಟ್ ರೇಡಿಯಸ್ ಅಂತ ಹೇಳ್ತೀವಿ. ಬನ್ನಿ ಹಾಗಾದರೆ ಮೆಟಾಲಿಕ್ ರೇಡಿಯಸ್ ಬಗ್ಗೆ ನೋಡೋಣ. ಮೆಟಾಲಿಕ್ ರೇಡಿಯಸ್ ಅಂದರೆ ಏನು? ಇಟ್ ಈಸ್ ದಿ ಹಾಫ್ ಆಫ್ ದ ಇಂಟರ್ ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಮೆಟಾಲಿಕ್ ಅಯಾನ್ ಇನ್ ಎ ಮೆಟಲ್ ಕ್ರಿಸ್ಟಲ್. ಒಂದು ಮೆಟಲ್ ಕ್ರಿಸ್ಟಲ್ ಒಳಗಡೆ ಮೆಟಾಲಿಕ್ ಬಾಂಡಿಂದ ಹಿಡ್ಕೊಂಡಿದ್ದು ಅವೆರಡರ ಮಧ್ಯೆ ಇರುವಂಥ ಹಾಫ್ ಆಫ್ ದ ಇಂಟರ್ ನ್ಯೂಕ್ಲಿಯರ್ ಡಿಸ್ಟೆನ್ಸ್ಗೆ ನಾವೇನಂತ ಕರಿತೀವಿ, ಮೆಟಾಲಿಕ್ ರೇಡಿಯಸ್ ಅಂತ ಕರಿತೀವಿ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಮೆಟಾಲಿಕ್ ರೇಡಿಯಸ್. ಮೂರನೇದು ಯಾವುದಪ್ಪ ಅಂದರೆ ವ್ಯಾಂಡರ್ವಾಲ್ಸ್ ರೇಡಿಯಸ್. ಇಟ್ ಈಸ್ ಡಿಫೈನ್ಡ್ ಆಸ್ ದ ಹಾಫ್ ಆಫ್ ದ ಇಂಟರ್ ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಬಿಟ್ವೀನ್ ದ 2 ನಾನ್ ಬಾಂಡೆಡ್ ಅಟಮ್ಸ್ ವಿಚ್ ಆರ್ ಸಪರೇಟೆಡ್ ಮಾಲಿಕ್ಯೂಲ್ ಇನ್ ಎ ಸಾಲಿಡ್ ಸ್ಟೇಟ್. ಒಂದು ಸಾಲಿಡ್ ಸ್ಟೇಟಲ್ಲಿ 2 ಮಾಲಿಕ್ಯೂಲ್ಗಳು ಸಪರೇಟೆಡ್ ಇದ್ದು ಅವೆರಡರ ಮಧ್ಯೆ ಇರುವಂಥ ಹಾಫ್ ಆಫ್ ದ ಇಂಟರ್ ನ್ಯೂಕ್ಲಿಯರ್ ಡಿಸ್ಟೆನ್ಸಿಗೆ ನಾವೇನಂತ ಕರಿತೀವಿ, ವ್ಯಾಂಡರ್ವಾಲ್ಸ್ ರೇಡಿಯಸ್ ಅಂತ ಕರಿತೀವಿ, ಓಕೆನಾ? ಅಟಾಮಿಕ್ ರೇಡಿಯಸ್ ಈಸ್ ಎಕ್ಸ್ಪ್ರೆಸ್ಡ್ ಕಾಮನ್ಲಿ ಎದರಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ, ಪಿಕೋಮೀಟರ್ ಆರ್ ವಿ ಆಲ್ಸೋ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಆಂಗ್ಸ್ಟ್ರೋಮ್ ಅಂತ ಕೂಡ ಕರಿತೀವಿ. ಸೊ
ಮೆಜರಿಂಗ್ ಟೂಲ್ ಯಾವುದನ್ನು ಬಳಸ್ಕೊಂಡು ಮಾಡ್ತೀವಿ ಅಂದರೆ ಎಕ್ಸ್ರೇ ಡಿಫ್ರಾಕ್ಷನ್ ಮೆಥಡ್ ಅಥವಾ ಸ್ಪೆಕ್ಟ್ರೋಸ್ಕೋಪಿಕ್ ಮೆಥಡ್ಸ್. ಇವು ಸಣ್ಣ ಸಣ್ಣ ಕ್ವಶನ್ಸ್ಗಳು ಏನಪ್ಪ ಅಂದರೆ CET-ಯಲ್ಲಿ ಕೇಳ್ತಾ ಇರ್ತೇನೆ. ಅಂದರೆ ಅಟೋಮಿಕ್ ರೇಡಿಯಸನ್ನು ಕಂಡುಹಿಡಲಿಕ್ಕೆ ಯಾವ ಟೆಕ್ನಾಲಜಿಯನ್ನು ಬಳಸ್ತಾರೆ ಅಂದರೆ ಟೆಕ್ನಿಕನ್ನು ಬಳಸ್ತಾರೆ ಅಂದರೆ ಎಕ್ಸ್ರೇ ಕ್ರಿಸ್ಟಲ್ ಡಿಫ್ರಾಕ್ಷನ್ ಟೆಕ್ನಿಕ್ ಇರ್ಬೋದು, ಇಲ್ಲಾಂದರೆ ಸ್ಪೆಕ್ಟ್ರೋಸ್ಕೋಪಿಕ್ ಮೆಥಡ್ಸ್ ಇರ್ಬೋದು ಅಂತ ನಿಮಗೆ ಹೇಳಲಿಕ್ಕೆ ಬರಬೇಕು. ಸರಿನಾ? ಸೊ ಇದು ಏನಪ್ಪ ಅಂದರೆ ಅಟೋಮಿಕ್ ರೇಡಿಯಸ್. ಈಗ ಮುಂದೆ ಏನು ನೋಡೋಣಪ್ಪ ಅಂದರೆ ಅಟೋಮಿಕ್ ರೇಡಿಯಸ್ದು ವೇರಿಯೇಷನ್ ಅಂದರೆ ಅಕ್ರಾಸ್ ದ ಪೀರಿಯಡ್ ಮತ್ತು ಡೌನ್ ದ ಗ್ರೂಪ್ ಯಾವ ರೀತಿಯಾದಂಥ ವೇರಿಯೇಷನ್ ತೋರಿಸ್ತದೆ ಅಂತ ನೋಡೋಣ. ವೇರಿಯೇಷನ್ ಆಫ್ ಅಟೋಮಿಕ್ ರೇಡಿಯಸ್ ಅಲಾಂಗ್ ದ ಗ್ರೂಪ್ ಆ್ಯಂಡ್ ಪೀರಿಯಡ್. ಮೊದಲನೇದಾಗಿ ಅಟೋಮಿಕ್ ರೇಡಿಯಸ್ ಡಿಕ್ರೀಸಸ್ ಫ್ರಾಮ್ ಲೆಫ್ಟ್ ಟು ರೈಟ್ ಇನ್ ಎ ಪಿರಿಯಾಡಿಕ್ ಟೇಬಲ್. ಅಂದರೆ ನೀವು ಸಪೋಸು ಲಿಥಿಯಮ್, ಬೆರಿಲಿಯಮ್, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್ ಈ ರೀತಿ ಹೋಗ್ತಾ ಹೋದರೆ ನಾವು ಲೆಫ್ಟಿಂದ ರೈಟ್ ಸೈಡಿಗೆ ಹೋದರೆ ಏನಾಗುತ್ತೆ ಅಂತ ಹೇಳ್ತಾರೆ, ಅಟೋಮಿಕ್ ಸೈಜು ಡಿಕ್ರೀಸ್ ಆಗುತ್ತೆ. ರೀಸನ್ ಏನಿದೆ? ರೀಸನ್ ಅಂದರೆ ಎಲೆಕ್ಟ್ರಾನ್ಸ್ ಆ್ಯಡೆಡ್ ಇನ್ ಎ ಸೇಮ್ ವ್ಯಾಲೆನ್ಸಿ ಸೆಲ್ ಚೇಂಜ್ ಆಗಲ್ಲ. ಸೆಲ್ ಚೇಂಜ್ ಆದರೆ ಸೈಜ್ ಚೇಂಜ್ ಆಗುತ್ತೆ, ಸೆಲ್ ಚೇಂಜ್ ಆಗಲ್ಲ. ಆದರೆ ಎಲೆಕ್ಟ್ರಾನ್ಗಳು ಭರ್ತಿ ಅದರಲ್ಲೇ ಒನ್ ಬೈ ಒನ್ ಆಗ್ತಾ ಇದೆ. ಹೀಗಾದರೆ ಇಲ್ಲೇನಾಗುತ್ತೆ, ಎಲೆಕ್ಟ್ರಾನ್ಗಳ ಸಂಖ್ಯೆ ಜಾಸ್ತಿ ಆದಾಗೆ ನ್ಯೂಕ್ಲಿಯರ್ ಏನಾಗುತ್ತೆ, ಅದಕ್ಕೆ ಜಾಸ್ತಿ ಚಾರ್ಜ್, ಅದರಲ್ಲಿ ನ್ಯೂಟ್ರಾನ್ಸ್ಗಳು ಸೈಮಲ್ಟೇನಿಯಸ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಕರೆಕ್ಟಾ? ಬಟ್ ನಂಬರ್ ಆಫ್ ಶೆಲ್ಸ್ ರಿಮೇನ್ಸ್ ಸೇಮ್. ಒಂದೇ ಸೆಲ್ಲಿನಲ್ಲಿ ಇಷ್ಟೆಲ್ಲ ಎಲೆಕ್ಟ್ರಾನ್ಗಳು ಕೂತ್ಕೊಳ್ಳೋದ್ರಿಂದ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ. ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗೋದ್ರಿಂದ ಅದು ಏನು ಮಾಡ್ತದೆ, ಅಷ್ಟು ಎಲೆಕ್ಟ್ರಾನ್ಗಳು ತುಂಬ ಟೈಟಾಗಿ ಹಿಡಿದುಕೊಳ್ಳುತ್ತೆ. ತುಂಬ ಟೈಟಾಗಿ ಹಿಡಿದುಕೊಳ್ಳೋದ್ರಿಂದ ಏನಾಗುತ್ತೆ, ಸೈಜ್ ಬಂದು ಶ್ರಿಂಕ್ ಆಗುತ್ತೆ ಅಂದರೆ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಇನ್ ದ ಪೀರಿಯಡ್ ಅಲ್ಕಲಿ ಮೆಟಲ್ಸ್ ಅಂದರೆ ಗ್ರೂಪ್ 1 ಹ್ಯಾವ್ ಅ ಮ್ಯಾಕ್ಸಿಮಮ್ ಸೈಜ್, ಹಾಲೋಜನ್ಸ್ ಅಂದರೆ ಗ್ರೂಪ್ 17 ಹ್ಯಾವ್ ಅ ಮಿನಿಮಮ್ ಸೈಜ್. ಸರಿನಾ? ಇದೊಂದು ಅರ್ಥ ಮಾಡ್ಕೋಬೇಕು. ಇದು ಯಾವುದಪ್ಪ ಅಂದರೆ ಅಕ್ರಾಸ್ ದ ಪೀರಿಯಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಓಕೆ, ಹಾಗಾದರೆ ಈಗ ಡೌನ್ ದ ಗ್ರೂಪ್ ಏನಾಗುತ್ತೆ ಅನ್ನೋದನ್ನು ಈಗ ನೆಕ್ಸ್ಟ್ ಇದರಲ್ಲಿ ನೋಡೋಣ. ಡೌನ್ ದ ಗ್ರೂಪ್ ಅಟೋಮಿಕ್ ರೇಡಿಯಸ್ ಇನ್ಕ್ರೀಸಸ್ ಫ್ರಮ್ ಟಾಪ್ ಟು ಬಾಟಮ್. ಓಕೆ, ಹೀಗಂದರೆ ಏನು ನೋಡಿ, ಕೆಳಗಡೆ ಹೋದ ಹಾಗೆ ಅಂದರೆ ಗ್ರೂಪ್ ಕೆಳಗಡೆ, ಸಪೋಸು ಆಕ್ಸಿಜನ್ ಕೆಳಗಡೆ ಸಲ್ಫರ್ ಇದೆ, ಹೌದಾ? ಅದೇ ರೀತಿ ನೈಟ್ರೋಜನ್ ಕೆಳಗಡೆ ಕ್ಲೋರಿನ್ ಇದೆ. ಸೊ ಹೀಗೆ ಡೌನ್ವರ್ಡ್ ಹೋಗ್ತಾ ಇದ್ರೆ ಅರ್ಥ ಆಗ್ತದೆ ನಾ ಹೇಳಿದ್ದು. ಸೊ ಹಾಲೋಜನ್ಸ್ ಅಟಮ್ಸ್ ಬಂದು ಕ್ಲೋರಿನ್ ಕೆಳಗಡೆ ಬ್ರೋಮಿನ್ ಇದೆ, ಬ್ರೋಮಿನ್ ಕೆಳಗಡೆ ಐಡಿನ್ ಇದೆ. ಸೊ ಇದಕ್ಕೇನಂತ ಕರಿತೀವಿ ನಾವು, ಡೌನ್ ದ ಗ್ರೂಪ್ ಅಂತ ಕರಿತೀವಿ. ಡೌನ್ ದ ಗ್ರೂಪ್ ಹೋದ ಹಾಗೆ ಏನಾಗ್ತದೆಪ್ಪ ಅಂದರೆ ಸೈಜ್ ಬಂದು ಇನ್ಕ್ರೀಸ್ ಆಗುತ್ತೆ. ದಿಸ್ ಈಸ್ ಬಿಕಾಸ್, ಯಾಕೆ? ರೀಸನ್ ಏನಪ್ಪ ಅಂದರೆ ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸ್ ಆಗುತ್ತೆ. ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸ್ ಆಗುತ್ತೆ ಅಂದರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ಗಳು ಇನ್ಕ್ರೀಸ್ ಆಗ್ತವೆ. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ಗಳು ಹೊಸದಾಗಿ ಬರೋದರಿಂದ ಆಬ್ವಿಯಸ್ಲಿ ಸೈಜ್ ಕೂಡ ದೊಡ್ಡದಾಗ್ತಾ ಹೋಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಎಫೆಕ್ಟ್ ಅಂದರೆ ಇಲ್ಲಿ ಶೀಲ್ಡಿಂಗ್ ಎಫೆಕ್ಟ್ ಅಂತ ಬರುತ್ತೆ. ಶೀಲ್ಡಿಂಗ್ ಎಫೆಕ್ಟಲ್ಲಿ ಏನಾಗ್ತದೆ ಅಂದರೆ ಭಾಳ ಸಿಂಪಲಾಗಿ ಹೇಳಬೇಕಂದ್ರೆ ನೋಡಿ, ಔಟರ್ ಮೋಸ್ಟ್ ಆರ್ಬಿಟಲಿರೋ ಎಲೆಕ್ಟ್ರಾನ್ಸ್ಗಳಿಗೆ ಅದರ ಒಳಗಡೆ ಇರುವಂಥ ಇನ್ನರ್ ಮೋಸ್ಟ್ ಆರ್ಬಿಟಲ್ ಎಲೆಕ್ಟ್ರಾನ್ಸ್ಗಳು ಏನು ಮಾಡ್ತವೆ ಅಂದರೆ ನ್ಯೂಕ್ಲಿಯರ್ ಚಾರ್ಜನ್ನು ಸಿಗದೇ ಇರೋ ರೀತಿ ಅವಕ್ಕೆ ಅಪೋಸ್ ಮಾಡ್ತವೆ. ಅಪೋಸ್ ಮಾಡೋದು ಒಂದು ಇಫೆಕ್ಟಿಗೆ ನಾವೇನಂತ ಕರಿತೀವಿ ಅಂದರೆ ಶೀಲ್ಡಿಂಗ್ ಇಫೆಕ್ಟ್ ಅಂತ ಕರಿತೀವಿ. ಶೀಲ್ಡ್ ಅಂದರೆ ಏನಪ್ಪ, ಈಗ ಸಪೋಸು ನೀವೆಲ್ಲ ಯುದ್ಧ ನೋಡ್ತಿರೋ, ಯಾವುದೋ ಯುದ್ಧದ ಮೂವಿಗಳೆಲ್ಲ ನೋಡ್ತಾ ಇರ್ತೀವಿ. ಒಂದು ಕೈಯಲ್ಲಿ ತಲ್ವಾರ್ ಇದ್ದರೆ ಇನ್ನೊಂದು ಕಡೆ ಏನಿರ್ತದೆ, ಶೀಲ್ಡ್ ಇರ್ತಲ್ಲ. ಆ ಶೀಲ್ಡನ್ನು ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಬೇರೆ ಯಾರಾದರೂ ಆಕ್ರಮಣನ ತಡಿಬೇಕು, ಅದು ಪೆಟ್ಟುಗಳು ಅದ್ರ ಮೇಲೆ ಬೀಳಬಾರ್ದು ಅನ್ನೋ ಸಲ ಯೂಸ್ ಮಾಡ್ತಾರಲ್ಲ. ಸೊ ಅದೇ ವರ್ಡನ್ನು ಇಲ್ಲಿ ಯೂಸ್ ಮಾಡಿದ್ದೀವಿ. ಶೀಲ್ಡಿಂಗ್ ಇಫೆಕ್ಟ್ ಅಂದರೆ ಸಿಂಪಲಾಗಿ ಏನು ಹೇಳ್ಬೇಕಂದ್ರೆ ಔಟರ್ ಮೋಸ್ಟ್ ಆರ್ಬಿಟಲ್ ಎಲೆಕ್ಟ್ರಾನ್ಸ್ಗಳಿಗೆ ಇನ್ನರ್ ಮೋಸ್ಟ್ ಆರ್ಬಿಟಲ್ ಎಲೆಕ್ಟ್ರಾನ್ಗಳಿಂದ ನ್ಯೂಕ್ಲಿಯರ್ ಚಾರ್ಜ್ ಸಿಗದೇ ರೀತಿ ನೋಡ್ಕೊಳ್ಳುವಂಥ ಒಂದು ಇಫೆಕ್ಟಿಗೆ ನಾವೇನಂತ ಕರಿತೀವಿ, ಶೀಲ್ಡಿಂಗ್ ಇಫೆಕ್ಟ್ ಅಂತ ಕರಿತೀವಿ. ಸರಿನಾ? ಇಲ್ಲಿ ಏನಪ್ಪ ಬ್ರ್ಯಾಕೆಟಲ್ಲಿ ನಾನು ಇನ್ನೂ ಏನೊಂದು ಬರ್ದು ಎಕ್ಸ್ಟ್ರಾ ನೋಟ್ಸ್ ಏನು ಕೊಟ್ಟಿದ್ದೀನಿ ಅಂದರೆ, ಇನ್ ಎನ್ ಆಟಮ್ ವಿತ್ ಹೈಯರ್ ಅಟಾಮಿಕ್ ನಂಬರ್ the inner electrons are partially shielded and attractive force of the nucleus so that outermost electron do not experience the full attraction of the nucleus. This is known as shielding effect ಅಥವಾ ಸ್ಕ್ರೀನಿಂಗ್ ಎಫೆಕ್ಟ್ ಅಂತ ಕೂಡ ಕರಿತೀವಿ. ಅದರದೊಂದು ಡೆಫಿನೇಷನ್ ಕೊಟ್ಟಿದ್ದೀನಿ. ಸರಿನಾ? ಅಟಾಮಿಕ್ ರೇಡಿಯಸ್ ಆಫ್ ಎ ನೋಬಲ್ ಗ್ಯಾಸಸ್ ಆರ್ ದ ಲಾರ್ಜರ್ ದರ್ ಆಫ್ ದ ಹಲೋಜನ್ಸ್. ದಿಸ್ ಈಸ್ ಬಿಕಾಸ್ noble gases are monoatomic in nature so that van der Waals radius is used to express the ಅಟಾಮಿಕ್ ರೇಡಿಯಸ್. ಓಕೆ, ಸೊ ಇದನ್ನು ನೀವು ನೆನ್ಪಿಟ್ಕೋಬೇಕು. ಸೊ ದಿಸ್ ಈಸ್ ಆಲ್ ಅಬೌಟ್ ವಾಟ್ ಹೌ ದ ವೇರಿಯೇಷನ್ ವಿಚ್ ಆಫ್ ದ ಅಟಾಮಿಕ್ ರೇಡಿಯಸ್ ಟೇಕ್ಸ್ ಪ್ಲೇಸ್
ಡೌನ್ ದ ಗ್ರೂಪ್ ಅನ್ನೋದು. ಸೊ ಅಕ್ರಾಸ್ ದ ಪೀರಿಯಡು ಡೌನ್ ದ ಗ್ರೂಪ್, ಅಕ್ರಾಸ್ ದ ಪೀರಿಯಡ್ ಡಿಕ್ರೀಸ್ ಆದರೆ ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗ್ತದೆ. ಅಕ್ರಾಸ್ ದ ಪೀರಿಯಡ್ ಯಾಕೆ ಡಿಕ್ರೀಸ್ ಆಗ್ತದೆ ಅಂದರೆ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ. ಡೌನ್ ದ ಗ್ರೂಪ್ ಯಾಕೆ ಇನ್ಕ್ರೀಸ್ ಆಗುತ್ತೆ ಅಂದರೆ ಶೀಲ್ಡಿಂಗ್ ಎಫೆಕ್ಟ್ ಮತ್ತು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ಗಳು ಇನ್ಕ್ರೀಸ್ ಆಗೋದರಿಂದ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸ್ ಆಗುತ್ತೆ ಅಂತ ನಿಮಗೆ ಹೇಳಲಿಕ್ಕೆ ಬರಬೇಕು. ಸರಿನಾ? ಬನ್ನಿ ಹಾಗಾದರೆ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇಫೆಕ್ಟ್ ಬಂದು ಅಯಾನಿಕ್ ರೇಡಿಯಸ್. ಅಯಾನಿಕ್ ರೇಡಿಯಸ್ ಅಂದ್ರೇನು? ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ದ ಅಯಾನಿಕ್ ರೇಡಿಯಸ್, ಅಯಾನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಯಾವುದೇ ಒಂದು ಅಟಮಲ್ಲಿ ಎಲೆಕ್ಟ್ರಾನನ್ನು ಆ್ಯಡ್ ಆದರೂ ಮಾಡಿ ಅಥವಾ ಎಲೆಕ್ಟ್ರಾನ್ ಆದರೂ ತೆಗೆದುಬಿಟ್ರೆ ಅದು ಏನಾಗಿ ಕನ್ವರ್ಟ್ ಆಗುತ್ತೆ ಅಂದರೆ ಅಯಾನ್ ಆಗಿ ಕನ್ವರ್ಟ್ ಆಗುತ್ತೆ. ಸರಿನಾ? ಬನ್ನಿ ಹಾಗಾದರೆ ಆ ಅಯಾನಿಕ್ ರೇಡಿಯಸ್ ಅಂದರೆ ಏನಂದ್ರೆ ನೋಡೋಣ ಇವಾಗ. ಅಯಾನಿಕ್ ರೇಡಿಯಸ್ ಈಸ್ ಡಿಫೈನ್ಡ್ ಆಸ್ ದ ಹಾಫ್ ಆಫ್ ದ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಕ್ಯಾಟಯಾನ್ ಆ್ಯಂಡ್ ಆನಯಾನ್ ಇನ್ ಎ ಅಯಾನಿಕ್ ಕ್ರಿಸ್ಟಲ್. ಅಂದರೆ ಏನಂತ ಅರ್ಥ ನೋಡಿ, ಯಾವುದಾದ್ರೂ ಮೊದಲು ಅಯಾನಿಕ್ ಕ್ರಿಸ್ಟಲನ್ನು ತೊಗೋಬೇಕು, ಅದು ಅಯಾನಿಕ್ ಬಾಂಡ್ ಆಗಿರಬೇಕು. ಸರಿನಾ? ಸೊ ಅಯಾನಿಕ್ ಬಾಂಡ್ದು ಹಾಫ್ ಆಫ್ ದ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಅಂದರೆ ಏನಂತ ಅರ್ಥ ಅಂದರೆ ಕ್ಯಾಟಯಾನ್ ಇದ್ದರೆ ಕ್ಯಾಟಯಾನ್ದು ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಹಾಫ್ ಆಫ್ ದ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಕ್ಯಾಟಯಾನ್ಸ್, ಹಾಫ್ ಆಫ್ ದ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಆನಯಾನ್ ಇನ್ ಎ ಅಯಾನಿಕ್ ಕ್ರಿಸ್ಟಲ್. ಇದಕ್ಕೆ ನಾವೇನಂತ ಕರಿತೀವಿ? ಅಯಾನಿಕ್ ರೇಡಿಯಸ್ ಅಂತ ಕರಿತೀವಿ. ಬನ್ನಿ ಹಾಗಾದರೆ ಈ ಅಯಾನಿಕ್ ರೇಡಿಯಸ್ದು ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ವೇರಿಯೇಷನ್ ಆಫ್ ಅಯಾನಿಕ್ ರೇಡಿಯಸ್ ಈಸ್ ಸೇಮ್ ಆ್ಯಸ್ ದಟ್ ಆಫ್ ಅಟಾಮಿಕ್ ರೇಡಿಯಸ್. ಇವುಗಳು ಕೂಡ ಅಯಾನಿಕ್ ರೇಡಿಯಸ್ದು ಮತ್ತು ಅಟಾಮಿಕ್ ರೇಡಿಯಸ್ದು ಹೇಗೆ ಪಿರಿಯೋಡಿಕಲಿ ಮತ್ತು ಗ್ರೂಪ್ ವೈಸ್ ವೇರಿಯೇಷನ್ ಆಗುತ್ತಲ್ಲ, ಸೇಮ್ ರೀತಿಯಾಗಿ ಆಗುತ್ತೆ. ಅಕ್ರಾಸ್ ದ ಪೀರಿಯಡ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತಾ ಹೋಗುತ್ತೆ. ಡೌನ್ ದ ಗ್ರೂಪ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ. ಓಕೆ, ಇದ್ರ ಬಗ್ಗೆ ಹೆಚ್ಚಿಗೆ ನಾವು ಇದು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಆದರೆ ಇಲ್ಲಿ ಮತ್ತೆ ಕ್ವಶನ್ಸ್ ಯಾವ ರೀತಿ ಬರ್ತವೆ ಅಂದರೆ, ಕ್ವಶನ್ಸ್ ಈ ರೀತಿ ಬರುತ್ತೆ. ಜನರಲಿ ಕ್ಯಾಟ್ ಅಯಾನ್ಸ್ ಆರ್ ಸ್ಮಾಲರ್ ದ್ಯಾನ್ ದಟ್ ಆಫ್ ದ ಪೇರೆಂಟ್ ಅಯಾನ್. ಎಕ್ಸಾಂಪಲ್, Na+ ಅಯಾನ್ ಈಸ್ ಸ್ಮಾಲರ್ ದ್ಯಾನ್ ದಟ್ ಆಫ್ ದ Na ಆಟಮ್. ಅಂದರೆ ಸೋಡಿಯಂ ಅಯಾನ್ ಬಂದು ಸೋಡಿಯಂ ಆಟಮ್ಗಿಂತಲೂ ಕಡಿಮೆ ಇರುತ್ತೆ. ಏಕೆ? ದ ರೀಸನ್ ಈಸ್ ದ್ಯಾಟ್ ಕ್ಯಾಟ್ ಅಯಾನ್ಸ್ ಹ್ಯಾಸ್ ಫೀವರ್ ಎಲೆಕ್ಟ್ರಾನ್ಸ್ ಬಟ್ ಇಟ್ಸ್ ನ್ಯೂಕ್ಲಿಯರ್ ಚಾರ್ಜ್ ರಿಮೇನ್ಸ್ ಸೇಮ್ ಆ್ಯಸ್ ದಟ್ ಆಫ್ ದ ಪೇರೆಂಟ್ ಅಟಮ್. ನೋಡಿ, ಮೊದಲೇನಾಗಿತ್ತು, ಸಪೋಸ್ ನೀವೇನಂತ ತಿಳ್ಕೊಳ್ಳಿ, ಈ 1s2 2s2 2p6 3s1, ಈ 3s1 ಎಲೆಕ್ಟ್ರಾನ್ ಇತ್ತು ಸೋಡಿಯಂ ಅದರಲ್ಲಿ ಆಟಮಲ್ಲಿ, ಆವಾಗ ಸೈಜ್ ದೊಡ್ಡದಿತ್ತು. ಈಗ 3s ಒಳಗಡೆ ಇರೋಂಥ ಎಲೆಕ್ಟ್ರಾನ್ ಹೋಗಿಬಿಟ್ಟಿದೆ, ಒಂದು ಎಲೆಕ್ಟ್ರಾನ್ ಹೋಗಿಬಿಟ್ಟಿದೆ. ಅಂದರೆ ಇದರೊಳಗಡೆ ಇರೋ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟದು? 10 ಅದು. 10 ಆದರೆ ಆಟೋಮೆಟಿಕ್ಲಿ ಅದರ ಸೈಜ್ ಏನಾಗುತ್ತೆ? ಕಡಿಮೆ ಆಗುತ್ತೆ, ಹೌದಲ್ವಾ? ಸೊ ಇದರ ಅರ್ಥ ಇಷ್ಟೇ, ಕ್ಯಾಟ್ ಅಯಾನ್ಗಳು ಯಾವಾಗಲೂ ಪೇರೆಂಟ್ ಅಟಮ್ಗಿಂತಲೂ ಕಡಿಮೆ ಇರುತ್ತೆ ಸೈಜಲ್ಲಿ. ಓಕೆ, ಅಯಾನಿಕ್ ರೇಡಿಯಸ್ದು ಸೈಜು ಕ್ಯಾಟ್ ಅಯಾನ್ದು ಅದರದ್ದು ಆಟಮ್ಗಿಂತಲೂ ಕಡಿಮೆ ಇರುತ್ತೆ. ಇದರ ಉಲ್ಟಾ ಆನಯನಲ್ಲಿ ಇರುತ್ತೆ. ಅದು ಹೇಗೆ? ಆನಯನ್ ಈಸ್ ಲಾರ್ಜರ್ ದ್ಯಾನ್ ದಟ್ ಆಫ್ ಇಟ್ಸ್ ಪೇರೆಂಟ್ ಆಟಮ್. ಎಕ್ಸಾಂಪಲ್ ನೋಡೋದಾದರೆ, ಕ್ಲೋರಿನ್ ಮೈನಸ್ ಅಯಾನ್ ಈಸ್ ಲಾರ್ಜರ್ ದ್ಯಾನ್ ದಟ್ ಆಫ್ ಕ್ಲೋರಿನ್ ಆಟಮ್. ಇನ್ನೇನಾಗುತ್ತೆ ಅಂದರೆ, ಸಪೋಸ್ ಈಗ ಕ್ಲೋರಿನ್ ಏನಾಗುತ್ತೆ? 3s2 3p5 ಇದೆ. 3p5 ಇದೆ, ಇನ್ನೊಂದು ಎಲೆಕ್ಟ್ರಾನ್ ಜಾಸ್ತಿ ಮಾಡಿದ್ರೆ 3p6 ಆಗುತ್ತೆ. ಕರೆಕ್ಟಾ? ಸೊ 3p6 ಆದರೆ ಇದು ಏನಾಗುತ್ತೆ ಅಂದರೆ, ಇಟ್ ಈಸ್ ಬಿಲಾಂಗ್ಸ್ ಟು, ಇದರಲ್ಲಿ ಒಂದು ಎಲೆಕ್ಟ್ರಾನ್ ಜಾಸ್ತಿ ಆಗಿರೋದ್ರಿಂದ ಇಲ್ಲೇನಾಗುತ್ತೆ? ಸೈಜು ಕೂಡ ಜಾಸ್ತಿ ಆಗುತ್ತೆ. ಓಕೆ, ದಿಸ್ ಈಸ್ ಬಿಕಾಸ್ ಅಡಿಷನ್ ಆಫ್ ಒನ್ ಮೋರ್ ಎಲೆಕ್ಟ್ರಾನ್ ವುಡ್ ರಿಸಲ್ಟ್ಸ್ ಇನ್ಕ್ರೀಸ್ ಇನ್ ದ ಎಲೆಕ್ಟ್ರಾನ್ ರಿಪಲ್ಷನ್ ಬಟ್ ಡಿಕ್ರೀಸ್ ಇನ್ ದ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ನ್ಯೂಕ್ಲಿಯರ್ ಚಾರ್ಜ್ 17 ನ್ಯೂಟ್ರಾನ್ಸ್ ಇದೆ, ಆದರೆ ಎಲೆಕ್ಟ್ರಾನ್ಸ್ಗಳು ಬಂದು ಎಷ್ಟದು? 18 ಅದು. 18 ಎಲೆಕ್ಟ್ರಾನ್ಸ್ ಮಧ್ಯೆ ಏನಾಗುತ್ತೆ? 17 ನ್ಯೂಕ್ಲಿಯರ್ ಚಾರ್ಜ್ಗಳದು ಏನು ಚಾರ್ಜನ್ನು ಪಡಿಬೇಕನ್ನೋ ಒಂದು ಇದರಲ್ಲಿ ಏನಾಗುತ್ತೆ? ತಿಕ್ಕಾಟ ಶುರುವಾಗಿ ಅಲ್ಲಿ ರಿಪಲ್ಷನ್ ಆಗಿ ಸೈಜ್ ಏನಾಗುತ್ತೆ? ಸ್ವಲ್ಪ ದೊಡ್ಡದಾಗುತ್ತೆ. ಹೀಗಾಗಿ ನಾವೇನು ಹೇಳ್ತೀವಿ ಅಂದರೆ, ಅಯಾನಿಕ್ ರೇಡಿಯಸ್ದಲ್ಲಿ ಕ್ಯಾಟ್ ಅಯಾನ್ಸ್ ಆರ್ ಸ್ಮಾಲರ್ ದ್ಯಾನ್ ದಟ್ ಆಫ್ ದ ಪೇರೆಂಟ್ ಅಟಮ್, ಆನಯಾನ್ಸ್ ಆರ್ ಲಾರ್ಜರ್ ದ್ಯಾನ್ ದಟ್ ಆಫ್ ದ ಪೇರೆಂಟ್ ಆಟಮ್ ಅಂತ ಹೇಳ್ತೀವಿ. ಸೊ ಇದು ಬಂದು ಅಯಾನಿಕ್ ರೇಡಿಯಸ್ ಬಗ್ಗೆ. ಸರಿನಾ? ಬನ್ನಿ ಹಾಗಾದರೆ ಮೂರನೇ ಇಫೆಕ್ಟನ್ನು ನಾವು ನೋಡೋಣ. ಮೂರನೇ ಇಫೆಕ್ಟ್ ಹೋಗೋಕ್ಕಿಂತ ಮುಂಚೆ ನಾವೇನು ಮಾಡೋಣ, ಒಂದು ಹೊಸ ಡೆಫಿನೇಷನನ್ನು ನೋಡ್ಕೊಳ್ಳೋಣ. ಇದಕ್ಕೆ ಏನಂತ ಕರಿತೀವಿ? ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್. ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಂದರೆ ಯಾವುದು? ಅಟಮ್ಸ್ ಆಗಿರಬಹುದು, ಆಯನ್ಸ್ ಆಗಿರ್ಬೋದು, ಅವುಗಳ ಒಳಗಡೆ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದ್ದರೆ ಅವಕ್ಕೇನಂತ ಕರಿತೀವಿ ನಾವು? ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಂತ ಕರಿತೀವಿ. ಆಟಮ್ಸ್ ಆ್ಯಂಡ್ ಅಯಾನ್ಸ್ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಕಾಲ್ಡ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್. ಎಕ್ಸಾಂಪಲ್ಸ್ ಬಂದು ಆಕ್ಸಿಜನ್ 2-,
ಫ್ಲೋರಿನ್ ಮೈನಸ್, ಸೋಡಿಯಂ ಪ್ಲಸ್, Mg2+. ಆಕ್ಸಿಜನ್ ಅಂದರೆ ಒಳಗಡೆ 8 ಎಲೆಕ್ಟ್ರಾನ್ ಇರುತ್ತೆ. 2 ಮೈನಸ್ ಚಾರ್ಜ್ ಬಂದರೆ 2 ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇದೆ ಅಂತ ಅರ್ಥ. 10. ಫ್ಲೋರಿನಲ್ಲಿ 9 ಎಲೆಕ್ಟ್ರಾನ್ಸ್ ಇದೆ. 1 ಮೈನಸ್ ಅಂದರೆ ಅದರಲ್ಲೂ ಕೂಡ 10 ಎಲೆಕ್ಟ್ರಾನ್ಸ್. ಸೋಡಿಯಮಲ್ಲಿ 11 ಎಲೆಕ್ಟ್ರಾನ್ಸ್ ಇರ್ತವೆ. ಪ್ಲಸ್ ಅಂದರೆ ಲಾಸ್ ಆಫ್ ಎಲೆಕ್ಟ್ರಾನ್. ಸೊ 11ರಲ್ಲಿ 1 ಪ್ಲಸ್ ಆಗಿದೆ ಅಂದರೆ 1 ಪ್ಲಸ್ ಅಯಾನ್ ಅಂದ ಅರ್ಥ ಏನು, 1 ಎಲೆಕ್ಟ್ರಾನ್ ಕಳ್ಕೊಂಡಿದೆ ಅಂತ ಅರ್ಥ. ಸೊ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ವಿಲ್ ರಿಮೇನ್ 10. ಸೊ ಮೆಗ್ನೀಷಿಯಮ್ 2+ ಅಂದರೆ 2 ಎಟಮ್ಸ್ಗಳು 2 ಎಲೆಕ್ಟ್ರಾನ್ಸ್ಗಳು ಲಾಸ್ ಆಗಿದೆ ಅಂತ ಅರ್ಥ. ಮ್ಯಾಗ್ನೀಷಿಯಮಲ್ಲಿ 12 ಎಲೆಕ್ಟ್ರಾನ್ಗಳು ಇರ್ತವೆ. ಲಾಸ್ ಆಗಿ ಉಳ್ಕೊಂಡಿರೋ ಎಲೆಕ್ಟ್ರಾನ್ಗಳ ಸಂಖ್ಯೆ 10. ಹಾಗಾದರೆ 4 ಸ್ಪೀಸೀಸಲ್ಲಿ ನಾವು ನೋಡಿದ್ರೆ ಏನು ಸಿಗುತ್ತೆ, 4ದರಲ್ಲೂ ಕೂಡ 10 ಎಲೆಕ್ಟ್ರಾನ್ಸ್ಗಳು ಇದೆ ಅಂತ ಅರ್ಥ. ಹೀಗಾಗಿ 4 ಸೀರೀಸ್ಗಳಿಗೆ ನಾವೇನಂತ ಕರಿತೀವಿ, 4 ಸೀರೀಸ್ ಏನದಾವಲ್ಲ ಇವು 4 ಎಕ್ಸಾಂಪಲ್ಸ್ಗಳು, ಇವುಗಳಿಗೆ ನಾವೇನಂತ ಕರಿತೀವಿ, ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಂತ ಕರಿತೀವಿ. ಸೊ ಒನ್ಸ್ ಅಗೇನ್ ಐ ಆಮ್ ಟೆಲಿಂಗ್ ಯು, ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಆರ್ ನಥಿಂಗ್ ಬಟ್ ದೀಸ್ ಆರ್ ದ ಸ್ಪೀಸೀಸ್ ಇನ್ ವಿಚ್ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆಲ್ವೇಸ್ ಸೇಮ್ ಇರಬೇಕು. Among the isoelectronic species, cations with greater positive charge will have smaller radius ಅಂತ ಹೇಳ್ತೀವಿ. This is because greater the attraction of electrons to the nucleus, the anion with a negative charge will have larger the radius. Here the repulsion between the electrons is greater than that of the attraction of the nucleus. So the ion will ಎಕ್ಸ್ಪ್ಯಾಂಡ್ ಇನ್ ಸೈಜ್. ಇದರ ಅರ್ಥ ಏನಪ್ಪ ನೋಡಿ, ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ಸ್ಗಳು ಸ್ಪೆಷಲಿ ನಾವು ಎಲ್ಲಿ ಹೇಳ್ತೀವಿ ಅಂದರೆ ಕ್ಯಾಟಯಾನ್ಸ್ ಏನಿದೆಯಲ್ಲ ವಿತ್ ಎ ಗ್ರೇಟರ್ ಪಾಸಿಟಿವ್ ಚಾರ್ಜ್ ಹ್ಯಾವ್ ಎ ಸ್ಮಾಲರ್ ರೇಡಿಯಸ್. ಗ್ರೇಟರ್ ಪಾಸಿಟಿವ್ ಚಾರ್ಜ್ ಹ್ಯಾವ್ ಎ ಸ್ಮಾಲರ್ ರೇಡಿಯಸ್ ಅಂದರೆ ಏನಪ್ಪ ಅಂದರೆ ಎಷ್ಟೆಷ್ಟು ಎಲೆಕ್ಟ್ರಾನ್ಗಳು ಗ್ರೇಟರ್ ಪಾಸಿಟಿವ್ ಚಾರ್ಜ್ ಆಗ್ತಾ ಹೋಗ್ತವೆ ಅಂದರೆ ಅಷ್ಟು ಎಲೆಕ್ಟ್ರಾನ್ಗಳು ಲಾಸ್ ಆಗಿದೆ ಅಂತ ಅರ್ಥ. ಎಲೆಕ್ಟ್ರಾನ್ಸ್ಗಳು ಲಾಸ್ ಆಗ್ತಾ ಹೋದರೆ ಏನಾಗ್ತದೆ, ನ್ಯೂಕ್ಲಿಯಸ್ಸಲ್ಲಿ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ. ಆದರೆ ನ್ಯೂಕ್ಲಿಯರ್ ಒಳಗಡೆ ನ್ಯೂಟ್ರಾನ್ಸ್ಗಳ ಇನ್ಕ್ರೀಸ್ ಆಗುತ್ತೆ, ಆದರೆ ಡಿಕ್ರೀಸಿಂದ ಎಲೆಕ್ಟ್ರಾನ್ ಆಗುತ್ತೆ. ಹೀಗಾಗಿ ಏನಾಗ್ತದೆ ಅಲ್ಲಿ ಬಂದು ಸ್ಮಾಲರ್ ರೇಡಿಯಸ್ ಆಗ್ತದೆ. ನಂತರ ಗ್ರೇಟರ್ ಅಟ್ರಾಕ್ಷನ್ ಆಫ್ ದ ಎಲೆಕ್ಟ್ರಾನ್ ಟು ದ ನ್ಯೂಕ್ಲಿಯಸ್ ವಿಲ್ ಟೇಕ್ಸ್ ಪ್ಲೇಸ್ ಅಂತ ಹೇಳ್ತೀವಿ. ದ ಆ್ಯನಿಯನ್ ವಿತ್ ಎ ಗ್ರೇಟರ್ ನೆಗೆಟಿವ್ ಚಾರ್ಜ್ ಬಗ್ಗೆ ಮಾತಾಡಿದ್ರೆ, ಆ್ಯನಿಯನ್ ವಿತ್ ಎ ಗ್ರೇಟರ್ ನೆಗೆಟಿವ್ ಚಾರ್ಜ್ ಇಲ್ಲಿ ಏನಾಗ್ತದೆ, ನೆಗೆಟಿವ್ ಚಾರ್ಜ್ ಅಂದರೆ ಏನಪ್ಪ ಅಂದರೆ ಇಲ್ಲಿ ಎಲೆಕ್ಟ್ರಾನ್ಗಳು ಗೇನ್ ಆಗಿದೆ ಅಂತ ಅರ್ಥ. ಎಲೆಕ್ಟ್ರಾನ್ಗಳು ಗೇನ್ ಆದರೆ ಏನಾಗ್ತದೆ, ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಒಳಗಡೆ ವೇರಿಯೇಷನ್ ಆಗ್ತದೆ. ಅಂದರೆ ನ್ಯೂಕ್ಲಿಯಸ್ ಒಳಗಿರುವಂಥ ನ್ಯೂಟ್ರಾನ್ಗಳ ಸಂಖ್ಯೆ ರಿಮೇನ್ ಕಾನ್ಸ್ಟಂಟ್, ಬಟ್ ಎಲೆಕ್ಟ್ರಾನ್ಸ್ಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಎಲೆಕ್ಟ್ರಾನ್ಸ್ಗಳ ಸಂಖ್ಯೆ ಜಾಸ್ತಿ ಆದರೆ ಏನಾಗ್ತದೆ, ಎಲ್ಲ ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ ನಾನು ಪಡಿಬೇಕು ನ್ಯೂಕ್ಲಿಯರ್ ಚಾರ್ಜ್ ಅಂಥೇಳಿ ಅದ್ರ ಮಧ್ಯೆ ಏನಾಗ್ತದೆ, ತಿಕ್ಕಾಟ ಶುರುವಾಗ್ತದೆ. ಹೀಗಾಗಿ ರಿಪಲ್ಷನ್ ಸ್ಟಾರ್ಟ್ ಆಗೋದ್ರಿಂದ ಎಲೆಕ್ಟ್ರಾನ್ಸ್ಗಳು ಏನಾಗ್ತವೆ, ಒಂದರಿಂದ ಒಂದು ಮತ್ತಷ್ಟು ದೂರ ಹೋಗಿ ಇರಲಿಕ್ಕೆ ಪ್ರಯತ್ನ ಪಡ್ತವೆ. ಹೀಗಾಗಿ ಸೈಜಲ್ಲಿ ಎಕ್ಸ್ಪೆನ್ಷನ್ ಆಗ್ತದೆ ಅಂತ ಹೇಳ್ತೀವಿ. ಮೂರನೇ ಎಫೆಕ್ಟ್ ಬಂದು ಅಯನೈಸೇಷನ್ ಎಂಥಾಲ್ಪಿ. ಡೆಲ್ಟಾ ಕೆಳಗಡೆ ಆಗಿರಬೇಕು, ಡೆಲ್ಟಾ ಐ ಹೆಚ್. ಇದು ಏನು ಹೇಳ್ತದೆ, ಇಟ್ ಈಸ್ ಡಿಫೈನ್ಡ್ ಆ್ಯಸ್ ದ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಎಲೆಕ್ಟ್ರಾನ್ ಫ್ರಮ್ ದ ಔಟರ್ ಮೋಸ್ಟ್ ಶೆಲ್ ಆಫ್ ಎ ಐಸೋಲೇಟೆಡ್ ಗ್ಯಾಸಿಯಸ್ ಸ್ಟೇಟ್ ಆಫ್ ಎ ಆಟಮ್ ಇನ್ ಇಟ್ಸ್ ಗ್ರೌಂಡ್ ಸ್ಟೇಟ್. ಇದಕ್ಕೆ ನಾವೇನಂತ ಕರಿತೀವಿ, ಅಯನೈಸೇಷನ್ ಎಂಥಾಲ್ಪಿ ಅಂತ ಕರಿತೀವಿ. ಹೀಗಂದರೆ ಏನು ನೋಡ್ರಿ, ನಮಗೆ ಎಲೆಕ್ಟ್ರಾನ್ ತೆಗಿಬೇಕಂದ್ರೆ ಎನರ್ಜಿ ಬೇಕೇ ಬೇಕು. ಅದರಲ್ಲಿ ನಮಗೆ ಔಟರ್ ಮೋಸ್ಟ್ ನಡುವಿಂದ ಎಲೆಕ್ಟ್ರಾನ್ಗಳು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಎಲ್ಲಿಂದ ಎಲೆಕ್ಟ್ರಾನ್ ತೆಗಿತೀವಿ, ಔಟರ್ ಮೋಸ್ಟ್ ಶೆಲ್ ಒಳಗಡೆ ಇರುವಂಥ ಕೊನೆಯ ಎಲೆಕ್ಟ್ರಾನನ್ನು ತೆಗಿತೀವಿ. ಆ ಎಲೆಕ್ಟ್ರಾನ್ ತೆಗಿಬೇಕಂದ್ರೆ ಅದು ಯಾವ ಸ್ಟೇಟಲ್ಲಿ ಇರಬೇಕು, ಐಸೋಲೇಟೆಡ್ ಗ್ಯಾಸಿಯಸ್ ಸ್ಟೇಟಲ್ಲಿ ಇರಬೇಕು, ಮತ್ತು ಅದು ಗ್ರೌಂಡ್ ಸ್ಟೇಟಲ್ಲಿ ಇರಬೇಕು. ಆವಾಗ ಇದನ್ನು ಪಾಸಿಬಲ್ ಇದೆ. ಸೊ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಎನರ್ಜಿ ನಮಗೆ ಬೇಕಾಗಿದೆ. ಏನಕ್ಕೆ ಬೇಕಾಗಿದೆ ಅಂದರೆ ಎಲೆಕ್ಟ್ರಾನನ್ನು ತೆಗಿಲಿಕ್ಕೆ, ಔಟರ್ ಮೋಸ್ಟ್ ಆರ್ಬಿಟಲ್ ಕಂಟೈನಿಂಗ್ ಎಲೆಕ್ಟ್ರಾನ್ ಇನ್ ಇಟ್ಸ್ ಗ್ರೌಂಡ್ ಸ್ಟೇಟ್ ಆಫ್ ಎ ಗ್ಯಾಸಿಯಸ್ ಸ್ಟೇಟ್. ಓಕೆನಾ, ಬನ್ನಿ ಹಾಗಾದರೆ ಇದರದ್ದು ವೇರಿಯೇಷನ್ಸ್ ಏನಿದೆ ಮತ್ತು ಎಷ್ಟು ಟೈಪ್ಸ್ ಆಫ್ ಅಯನೈಸೇಷನ್ ಎಂಥಾಲ್ಪಿಗಳಿದೆ ಅನ್ನೋದನ್ನು ಡೀಟೇಲ್ ಆಗಿ ನೋಡೋಣ. ಇದರ ರಿಯಾಕ್ಷನ್ ಬಂದು ಈ ರೀತಿ ಇದೆ. ಸಪೋಸ್ ಎಕ್ಸ್ ಅನ್ನೋ ಒಂದು ಗ್ಯಾಸಿಯಸ್ ಸ್ಟೇಟ್ ಆಫ್ ಆಟಮ್ ಇದೆ, ಅದಕ್ಕೆ ನಾವು ಸಮ್ ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಎನರ್ಜಿ ಅಪ್ಲೈ ಮಾಡಿದಾಗ ಅದರಲ್ಲಿರುವಂಥ ಒಂದು ಎಲೆಕ್ಟ್ರಾನನ್ನು ತೆಗೆದಾಕಿದ್ವಿ. ಇಲ್ಲಿ ಮೇಲ್ಗಡೆ ಫಸ್ಟ್ ರಿಯಾಕ್ಷನ್ ಕಾಣ್ತಿದ್ದಲ್ಲ, ಅದನ್ನು ನೋಡಿ ನೀವು ತಿಳ್ಕೊಬೇಕು. ಈ ರೀತಿಯಾಗಿ ನಾವು ಅದನ್ನು ರೀಪ್ರೆಸೆಂಟ್ ಮಾಡಿ ಬರಿತೀವಿ. ಯೂನಿಟ್ ಫಾರ್ ದ ಅಯನೈಸೇಷನ್ ಎಂಥಾಲ್ಪಿ ಬಂದು ಯಾವ ರೀತಿ ಅಂದರೆ ಕಿಲೋ ಜೌಲ್ ಪರ್ ಮೋಲ್ ಇರ್ಬೋದು, ಇಲ್ಲಾಂದರೆ ಜೌಲ್ ಪರ್ ಮೋಲ್ ಇರಬಹುದು. ಬನ್ನಿ ಇದರಲ್ಲಿ 3 ಡಿಫ್ರೆಂಟ್ ಅಂದರೆ 2 ಹೆಚ್ಚಿನ ಡಿಫ್ರೆಂಟ್ ಅಯನೈಸೇಷನ್ ಎಂಥಾಲ್ಪಿ ನಾವು ನೋಡಬಹುದು. ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿಗೆ ನಾವೇನಂತ ಕರಿತೀವಿ, ಡೆಲ್ಟಾ ಐ ಹೆಚ್ 1. ಹಿಂಗಂದ್ರೆ ಏನು,
ಹೀಗಂದರೆ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಫಸ್ಟ್ ಎಲೆಕ್ಟ್ರಾನ್ ಫ್ರಮ್ ದ ಔಟರ್ ಮೋಸ್ಟ್ ಆರ್ಬಿಟಲ್ ಆಫ್ ಎ ನ್ಯೂಟ್ರಲ್ ಆಟಮ್ ಅಂತ ಹೇಳ್ತೀವಿ. ಓಕೆನಾ? ಹಾಗಾದರೆ ಅದಕ್ಕೆ ರಿಯಾಕ್ಷನ್ ಯಾವ ರೀತಿ ಬರಿತೀವಿ ಅಂದರೆ ಎಕ್ಸ್ ಗ್ಯಾಸಿಯಸ್ ಸ್ಟೇಟ್ ಡೆಲ್ಟಾ I(H1) ವಿಲ್ ಗಿವ್ಸ್, ಅದೇ ಮೇಲ್ಗಡೆ ಇರುವಂಥ ರಿಯಾಕ್ಷನ್ ಕೆಳಗಡೆ ಬರೆದಿದ್ದೀನಿ. ಓಕೆ, ಸೊ ಆ ಡೆಲ್ಟಾ I(H1) ಏನಿದೆಯಲ್ಲ ದಟ್ ಈಸ್ ದಿ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ದ ಫಸ್ಟ್ ಎಲೆಕ್ಟ್ರಾನ್. ಸರಿನಾ? ಅದೇ ರೀತಿ ನಾವು ಸೆಕೆಂಡ್ ಅಯಾನೈಸೇಷನ್ ಎಂಥಾಲ್ಪಿನ ಹೇಗೆ ಡಿಫೈನ್ ಮಾಡ್ತೀವಿ ಅಂದರೆ ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಎಲೆಕ್ಟ್ರಾನ್ ಫ್ರಮ್ ಎ ಯೂನಿಪಾಸಿಟಿವ್ ಅಯಾನ್. ಯೂನಿಪಾಸಿಟಿವ್ ಅಯಾನ್ ಅಂದರೆ ಏನು ನೋಡಿ, ಮೇಲ್ಗಡೆ ರಿಯಾಕ್ಷನಲ್ಲಿ ಏನಾಗಿದೆ, ಅದು ಎಕ್ಸ್ ಪ್ಲಸ್ ಅಯಾನ್ ಆಗಿದೆ. ಇವಾಗ ಆ ಎಕ್ಸ್ ಪ್ಲಸ್ ಅಯಾನಿಂದ ಮತ್ತೊಂದು ನಾವು ಎಲೆಕ್ಟ್ರಾನ್ ತೆಗಿಬೇಕಾಗಿದೆ. ಅರ್ಥ ಆಗ್ತಿದೆಯಾ? ಸೊ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ದ ಎಲೆಕ್ಟ್ರಾನ್ ಫ್ರಮ್ ದ ಆಟಮ್ ಅದು ಯಾವಾಗಲೂ ಏನಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ಸ್ವಲ್ಪ ಅಮೌಂಟ್ ಆಫ್ ಎನರ್ಜಿನೂ ಅಪ್ಲೈ ಮಾಡಬೇಕೇ ಆಗಿದ್ದು. ಓಕೆನಾ? ಇಲ್ಲಿ ಸೆಕೆಂಡ್ ಅಯಾನೈಸೇಷನ್ ಎಂಥಾಲ್ಪಿ ಈಸ್ ಆಲ್ವೇಸ್ ಹೈಯರ್ ದ್ಯಾನ್ ದಟ್ ಆಫ್ ದ ಫಸ್ಟ್ ಅಯಾನೈಸೇಷನ್ ಎಂಥಾಲ್ಪಿ. ಸಪೋಸ್ ಸಮ್ಟೈಮ್ಸ್ ಎಕ್ಸಾಮ್ಸಲ್ಲಿ ಈ ರೀತಿ ಕ್ವಶನ್ಸ್ ಬರುತ್ತೆ, ವೈ ಸೆಕೆಂಡ್ ಅಯಾನೈಸೇಷನ್ ಎಂಥಾಲ್ಪಿ ಈಸ್ ಆಲ್ವೇಸ್ ಹೈಯರ್ ದ್ಯಾನ್ ದಟ್ ಆಫ್ ದ ಫಸ್ಟ್ ಅಯಾನೈಸೇಷನ್ ಎಂಥಾಲ್ಪಿ. ದ ರೀಸನ್ ಈಸ್ ಬಿಕಾಸ್ ಇಟ್ ಈಸ್ ಮೋರ್ ಡಿಫಿಕಲ್ಟ್ ಟು ರಿಮೂವ್ an electron from the positive charged ion than that of the neutral atom. ಅರ್ಥ ಆಯ್ತಾ? ಇಲ್ಲೇನಾಗ್ತದೆ, ನ್ಯೂಟ್ರಲ್ ಆಟಮಲ್ಲಿದ್ದಾಗ ನ್ಯೂಟ್ರಾನ್ಸ್ಗಳ ಸಂಖ್ಯೆ ಮತ್ತು ಎಲೆಕ್ಟ್ರಾನ್ಸ್ಗಳ ಸಂಖ್ಯೆ ಸೇಮ್ ಇತ್ತು. ಅವಾಗೇನಾಯಿತು, ಎಲೆಕ್ಟ್ರಾನ್ ನಾವು ಹೇಗೋ ಮಾಡಿ ಎನರ್ಜಿ ಅಪ್ಲೈ ಮಾಡಿ ತೆಗೆದ್ವಿ, ಎಲೆಕ್ಟ್ರಾನ್ ತೆಗೆದ್ವಿ, ನ್ಯೂಟ್ರಲ್ ಒಳಗಡೆನೇ ಇದೆ. ಆ ನ್ಯೂಟ್ರಾನ್ ಚಾರ್ಜ್ ಮತ್ತೇನಾಗುತ್ತೆ, ಎಲ್ಲದರಲ್ಲಿ ಎಲ್ಲ ಎಲೆಕ್ಟ್ರಾನ್ಗಳ ಮೇಲೆ ಈಕ್ವಲಿ ಏನಾಗುತ್ತೆ, ಹಂಚಿಬಿಡುತ್ತೆ. ಹೀಗಾಗಿ ಹಿಡಿದುಕೊಳ್ಳುವಂಥ ಶಕ್ತಿ ಮತ್ತಷ್ಟು ಜಾಸ್ತಿ ಆಗುತ್ತೆ. ನ್ಯೂಕ್ಲಿಯಸ್ಸಿಗೆ ಆಟಮ್ಗಳ ಮೇಲೆ ಹಿಡಿತ ಜಾಸ್ತಿ ಆಗುತ್ತೆ. ಸರಿನಾ? ಸೊ ಜಾಸ್ತಿ ಆಗೋದ್ರಿಂದ ಅಲ್ಲೇನಾಗ್ತದೆ, ಬಹಳ ಬೇಗ ಅಲ್ಲಿಂದ ಎಲೆಕ್ಟ್ರಾನ್ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಸಪೋಸ್ ನಾನು ಎಕ್ಸಾಂಪಲ್ ಕೊಡ್ತೀನಿ. ಏನಪ್ಪ ಅಂದರೆ, ನಿಮ್ಮ ಕೈಯಲ್ಲಿ ನಾನು ಒಂದು 5 ಚಿಕ್ಕ ಚಿಕ್ಕ ಏನಪ್ಪ ಅಂದ್ರೆ ಬಾಲ್ಸ್ ಕೊಟ್ಟಿದ್ದೀನಿ ಅಂತ ತಿಳ್ಕೊಳ್ಳಿ. 5 ಚಿಕ್ಕ ಚಿಕ್ಕ ಬಾಲ್ಸ್ಗಳಿದೆ. 5 ಬಾಲ್ಸ್ ಇದೆ, 5 ಬೆರಳಿದೆ. 5 ಬೆರಳುಗಳಂದರೆ ನಿಮ್ಮದು 5 ನ್ಯೂಟ್ರಾನ್ ಅಂತ ತಿಳ್ಕೊಳ್ಳಿ. 5 ಬಾಲ್ಸ್ ಅಂದರೆ 5 ಎಲೆಕ್ಟ್ರಾನ್ ಅಂತ ತಿಳ್ಕೊಳ್ಳಿ. ಸರಿನಾ? ನಾನೇನು ಮಾಡ್ತೀನಿ, ಫಸ್ಟ್ ಎನರ್ಜಿ ಅಪ್ಲೈ ಮಾಡಿ ಒಂದು ಬಾಲನ್ನು ತೆಗೆದುಕೊತೀನಿ. ಓಕೆನಾ? ಅದು ತಗೊಂಡಿದ್ದ ಎನರ್ಜಿಗೆ ನಾನು ಎಂತ ಕರಿತೀನಿ, ಡೆಲ್ಟಾ I(H1) ಅಂತ ಕರಿತೀನಿ. ಇವಾಗ ಏನಾಗ್ತದೆ, ನಿಮ್ಮ ಬೆರಳು ತೊಗೊಂಡಿಲ್ಲ, ನಾನು ಒಂದು ಬಾಲ್ ತೊಗೊಂಡಿದ್ದೀನಿ, ಬೆರಳಲ್ಲೇ ಇದೆ ಅಂದರೆ ನ್ಯೂಟ್ರಾನ್ ಅಲ್ಲೇ ಇದೆ. ಆ ನ್ಯೂಟ್ರಾನ್ ಅಲ್ಲೇ ಇರೋದ್ರಿಂದ ಅದು ಏನು ಮಾಡ್ತದೆ, ಆ ಬೆರಳು ನಿಮ್ಗೆ ಏನು ಮಾಡ್ತದೆ, ಮತ್ತೆ ಇರುವ ರಿಮೈನಿಂಗ್ ಇರುವಂಥ 4 ಬಾಲ್ಗಳನ್ನು ಮತ್ತೆ ಟೈಟಾಗಿ ಹಿಡ್ಕೊಳ್ಳಿಕ್ಕೆ ಕೋಶಿಶ್ ಮಾಡ್ತದೆ. ಸರಿನಾ? ಈಗ ನಾನು ನೆಕ್ಸ್ಟ್ ಟೈಮ್ ನಿಮ್ಮ ಹತ್ರ ಬಾಲ್ ನಾನು ತಗೋಬೇಕಂತೀನಂದರೆ ಅಷ್ಟೇ ಈಸಿಯಾಗಿ ತೊಗೊಳಕ್ಕೆ ಸಾಧ್ಯನಾ? ಇಲ್ಲ, ಸ್ವಲ್ಪ ಜಾಸ್ತಿ ಅಮೌಂಟ್ ಆಫ್ ಎನರ್ಜಿ ಅಪ್ಲೈ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ನಿಮ್ಮ ಬೆರಳುಗಳ ಮಧ್ಯೆ ಇರುವಂಥ ಇನ್ನೊಂದು ಬಾಲನ್ನು ನಾನು ಕಿತ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದು ಒಂದು ಜನರಲ್ ಕಾನ್ಸೆಪ್ಟ್. ಅರ್ಥ ಆಗ್ತದೆ ನಾನು ಹೇಳಿದ್ದು? ಹೀಗಾಗಿ ಇದರ ಮುಖಾಂತರ ನಾನು ಏನು ಹೇಳ್ಬೋದು ಅಂದರೆ, ಇಟ್ ಈಸ್ ಮೋರ್ ಡಿಫಿಕಲ್ಟ್ ಟು ರಿಮೂವ್ ದ ಎಲೆಕ್ಟ್ರಾನ್ ಫ್ರಮ್ ದ ಪಾಸಿಟಿವ್ ಚಾರ್ಜ್ಡ್ ಅಯಾನ್ ದ್ಯಾನ್ ದಟ್ ಆಫ್ ದ ನ್ಯೂಟ್ರನ್ ಅಯಾನ್. ಸೊ ಇನ್ ಜನರಲ್ ನಾವು ಏನು ಹೇಳ್ತೀವಿ, ಡೆಲ್ಟಾ I(H1) ಈಸ್ ಸ್ಮಾಲರ್ ದ್ಯಾನ್ ದಟ್ ಆಫ್ ದ ಡೆಲ್ಟಾ I(H2). ಡೆಲ್ಟಾ I(H2) ಈಸ್ ಸ್ಮಾಲರ್ ದ್ಯಾನ್ ಇದು ಲಾರ್ಜರ್ ದ್ಯಾನ್ ದಟ್ ಆಫ್ ದ ಡೆಲ್ಟಾ I(H3). ಓಕೆ, ಸೊ H1ಗಿಂತ H2 ಜಾಸ್ತಿ ಎನರ್ಜಿ ಬೇಕು, H2ಗಿಂತ ಜಾಸ್ತಿ H3 ಬೇಕು ಅಂತ ಹೇಳ್ತೀವಿ. ಓಕೆ, ಫ್ಯಾಕ್ಟರ್ ಎಫೆಕ್ಟಿಂಗ್ ಆನ್ ಅಯನೇಷನ್ ಎಂಥಾಲ್ಪಿ. ಅಯನೇಷನ್ ಎಂಥಾಲ್ಪಿ ಮೇಲೆ 3 ಫ್ಯಾಕ್ಟರ್ಗಳು ಎಫೆಕ್ಟ್ ಆಗ್ತವೆ. ಒಂದು ಅಟಾಮಿಕ್ ಸೈಜು, 2 ನ್ಯೂಕ್ಲಿಯರ್ ಚಾರ್ಜು, 3ನೇದು ಶೀಲ್ಡಿಂಗ್ ಎಫೆಕ್ಟ್. ಸರಿನಾ? ಸೊ ಅಟಾಮಿಕ್ ಸೈಜ್ ಹೇಗಾಗ್ತದೆ ಅಂದರೆ, ಗ್ರೇಟರ್ ದ ಅಟಾಮಿಕ್ ಸೈಜ್ ಸ್ಮಾಲರ್ ವಿಲ್ ಬಿ ದಿ ಅಯನೇಷನ್ ಎಂಥಾಲ್ಪಿ. ಸೈಜ್ ದೊಡ್ಡದಾದರೆ ಎಲೆಕ್ಟ್ರಾನ್ ತೆಗೊಳ್ಳೋಕ್ಕೆ ಈಸಿ ಆಗ್ತದೆ. ಸರಿನಾ? ಸಪೋಸ್ ಹೆಂಗಪ್ಪ, ನಿಮ್ಮದು ಒಂದು ದೊಡ್ಡ ಮನೆ ಇದೆ, ಕಾಂಪೌಂಡ್ ಭಾಳ ದೂರ ಇದೆ, ಅಲ್ಲೇ ಒಂದು ಕುರಿಗೆ ಕಟ್ಟಾಕಿದ್ರಿ ಅಂತ ತಿಳ್ಕೊರಿ. ನಿಮ್ಮ ಮನೆಯಿಂದ ನಿಮ್ಮ ಕಾಂಪೌಂಡ್ ಹೋಗ್ಲಿಕ್ಕೆ ಜಾಸ್ತಿ ಡಿಸ್ಟೆನ್ಸ್ ಇದ್ದರೆ ಒಬ್ಬ ಕಳ್ಳ ಬಂದು ನಿಮ್ಮ ಮನೆ ತನಕ ಬರೋಲ್ಲ, ಇದರಲ್ಲೇ ಬಂದು ಒಂದು ಕುರಿಗೆ ತಗೊಂಡು ಹೋಗ್ಬಿಡ್ತಾನೆ. ಕರೆಕ್ಟಾ? ಸೊ ಹಾಗಾಗಿ ನಮಗೇನಾಗ್ತದೆ, ಅಲ್ಲಿ ಈಸಿಯಾಗಿ ನಾವು ನಮ್ಮ ಕುರಿನ ಕಳ್ಕೊಬಹುದು. ಅದನ್ನೇ ನೀವು ಇಲ್ಲಿ ಕಾನ್ಸೆಪ್ಟ್ ಅಪ್ಲೈ ಮಾಡಿ. ನ್ಯೂಕ್ಲಿಯಸ್ ಬಂದು ನಿಮ್ಮ ಮನೆ ಅಂತ ತಿಳ್ಕೊಳ್ಳಿ, ಔಟರ್ ಮೋಸ್ಟ್ ಆರ್ಬಿಟಲ್ ಬಂದು ನಿಮ್ದು ಏನಂತ ತಿಳ್ಕೊಳ್ಳಿ, ದೊಡ್ಡದಿದೆ, ಭಾಳ ದೂರ ಇದೆ, ನ್ಯೂಕ್ಲಿಯಸ್ಸಿಂದ ದೂರ ಇದ್ದರೆ ಅಲ್ಲಿ ಎಲೆಕ್ಟ್ರಾನ್ ಅಂದರೆ ಒಂದು ಕುರಿ ಅಂತ ತಿಳ್ಕೊಳ್ಳಿ. ಹೊರಗಡೆಯಿಂದ ನಾವು ಎಲೆಕ್ಟ್ರಾನ್ ಪಿಕ್ ಮಾಡ್ತಾ ಇದ್ದೀವಿ ಅಂದರೆ, ಆ ಎಲೆಕ್ಟ್ರಾನ್ನ ತೆಕ್ಕೊತಾ ಇದ್ದೀವಿ ಅಂದರೆ ನಿಮಗೇನಾಗ್ತದೆ, ಇಟ್ ಈಸ್ ಅದರ ಮೇಲೆ ನಿಮ್ಮ ಕಂಟ್ರೋಲ್ ಕಡಿಮೆ ಇರುತ್ತೆ. ಹೀಗಾಗಿ ನಿಮ್ಮದು ಎಲೆಕ್ಟ್ರಾನು ಭಾಳ ಬೇಗ ನೀವು ಕಳ್ಕೊತೀರಿ. ಅಲ್ಲಿ ನಮಗೆ ಜಾಸ್ತಿ ಎನರ್ಜಿ ಅಪ್ಲೈ ಮಾಡೋಕ್ಕೂ ಬರಲ್ಲ. ಅದೇ ನೀವು ಭಾಳ ಸಣ್ಣದಿತ್ತು ನಿಮ್ಮದು ಕಂಪೌಂಡ್ ಅಂದರೆ, ನಿಮ್ಮ ಮನೆ ಬಾಗಿಲಿಂದ ಒಂದು 4 ಹೆಜ್ಜೆ ದೂರದಲ್ಲಿದ್ದರೆ ಅಲ್ಲಿಂದ ನಾನು ಒಂದು ಕುರಿ ತಗೋಬೇಕು ಅಂದರೆ, ಒಂದು ಎಲೆಕ್ಟ್ರಾನ್ ತೆಕ್ಕೋಬೇಕಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಹೇಗೋ ನಾನು ನಿಮ್ಮ ಜೊತೆ ಜಗಳ ಆಡಿ ಎನರ್ಜಿ ಖರ್ಚು ಮಾಡಿ ತೆಕ್ಕೋಬೇಕಾಗ್ತದೆ. ಕರೆಕ್ಟಾ? ಆದರೆ ಅಲ್ಲಿ ಅಷ್ಟು ಎನರ್ಜಿ ಖರ್ಚು ಮಾಡೋಕ್ಕಾಗತ್ತಾ? ಆಗಲ್ಲ. ಅಂದರೆ ಸೈಜ್ ಜಾಸ್ತಿ ಆದಂಗೆಲ್ಲ ಏನಾಗ್ತದೆ, ಅಯನೇಷನ್ ಎಂಥಾಲ್ಪಿ ಕಡಿಮೆ ಆಗುತ್ತೆ ಅಂತ ಅರ್ಥ. ಬನ್ನಿ ಹಾಗಾದರೆ ಎರಡನೇದು ನೋಡೋಣ. ನ್ಯೂಕ್ಲಿಯರ್ ಚಾರ್ಜ್. ನ್ಯೂಕ್ಲಿಯರ್ ಚಾರ್ಜ್ ಏನಾಗುತ್ತೆ, ವ್ಯಾಲ್ಯೂ ಆಫ್ ದ ಅಯನೇಷನ್ ಎಂಥಾಲ್ಪಿ ಇನ್ಕ್ರೀಸಸ್ ವಿತ್ ನ್ಯೂಕ್ಲಿಯರ್ ಚಾರ್ಜ್. ಅಂದರೆ ಅಯನೇಷನ್ ಎಂಥಾಲ್ಪಿ ಇನ್ಕ್ರೀಸ್ ಆದಾಗ ನ್ಯೂಕ್ಲಿಯರ್ ಚಾರ್ಜ್ ಕೂಡ ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ. ಸರಿನಾ?
Shielding effect increases with the electron can easily remove. ಅಂದರೆ ಒಳಗಡೆ ಇರುವಂಥ ಎಲೆಕ್ಟ್ರಾನ್ಗಳಿಗೆ ಹೊರಗಡೆ ಇರುವಂಥ ಎಲೆಕ್ಟ್ರಾನ್ ಮಧ್ಯೆ ಜಗಳ ಆದರೆ ಅವು ಎರಡರ ಮಧ್ಯೆ ತಿಕ್ಕಾಟದಿಂದ ಎಕ್ಸ್ಪ್ಯಾಂಡ್ ಆಗಿ ಹೊರಗಡೆ ಸ್ವಲ್ಪ ದೂರ ಬರ್ತವೆ. ದೂರ ಬಂದ ಹಾಗೆ ನಮಗೆ ಅವು ದೂರ ಬಂದಿರುವಂಥ ಎಲೆಕ್ಟ್ರಾನ್ಗಳು ನಾವು ಈಸಿಯಾಗಿ ಹೊಡ್ಕೋಬೋದು, ಅಂದರೆ ತೆಕ್ಕೊಂಡು ಹೋಗ್ಬೋದು. ವಿ ಕ್ಯಾನ್ ಈಸಿಲಿ ರಿಮೂವ್ ದಟ್ ಎಲೆಕ್ಟ್ರಾನ್ಸ್. ಓಕೆನಾ. ಒಳಗಡೆ ಇರುವಂಥ ಎಲೆಕ್ಟ್ರಾನ್ಗಳಿಗೆ ಹೊರಗಡೆ ಇರುವಂಥ ಎಲೆಕ್ಟ್ರಾನ್ಗೆ ನ್ಯೂಕ್ಲಿಯರ್ ಚಾರ್ಜನ್ನು ತೊಗೊಳ್ಳೋದ್ರ ಮಧ್ಯೆ ಕಾಂಪಿಟೇಷನ್ ಇರುತ್ತೆ. ಓಕೆನಾ. ನಾವೇ ತೊಗೋಬೇಕು ಕೊಡಬಾರ್ದು ಅನ್ನೋ ಸಲುವಾಗಿ ಎರಡರ ಮಧ್ಯೆ ತಿಕ್ಕಾಟ ಸ್ಟಾರ್ಟ್ ಆಗುತ್ತೆ. ಹೀಗಾಗಿ ಎರಡೂ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಒಂದರ ಮಧ್ಯೆ ಒಂದು ರಿಪಲ್ಷನ್ ಆಗಿ ಸ್ವಲ್ಪ ದೂರ ಹೋಗ್ತವೆ. ದೂರ ಹೋದಾಗಿ ನ್ಯೂಕ್ಲಿಯಸ್ಸಿಂದ ಮತ್ತೆ ಔಟರ್ ಮೋಸ್ಟ್ ಆರ್ಬಿಟಲ್ ಮಧ್ಯೆ ಡಿಸ್ಟೆನ್ಸು ಜಾಸ್ತಿ ಆಗುತ್ತೆ. ಜಾಸ್ತಿ ಆದ ಕೂಡಲೇ ಕ್ರಮೇಣವಾಗಿ ಇಲ್ಲಿಂದ ಏನಾಗ್ತದೆ, ನಾವು ಎಲೆಕ್ಟ್ರಾನನ್ನು ಈಸಿಲಿ ಪಿಕ್ ಮಾಡ್ಬೋದು ಅಂತ ಹೇಳ್ತೀವಿ. ಹೀಗಾಗಿ ನಾವೇನಂತ ಹೇಳ್ಬೋದು, ಅಯನೈಸೇಷನ್ ಎಂಥಾಲ್ಪಿ ಯಾವ ಫ್ಯಾಕ್ಟರ್ಸ್ಗಳ ಮೇಲೆ ಡಿಪೆಂಡ್ ಇದೆ ಅಂದರೆ ಅಟಾಮಿಕ್ ಸೈಜ್, ನ್ಯೂಕ್ಲಿಯರ್ ಚಾರ್ಜ್ ಮತ್ತು ಶೀಲ್ಡಿಂಗ್ ಎಫೆಕ್ಟ್. ಓಕೆನಾ. ಇಲ್ಲಿವರೆಗೆ ನೀವೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ, ಸರಿನಾ. ಸಣ್ಣ ಕ್ವಶನ್ಸ್ಗಳು ನಾನಿಲ್ಲಿ QA ರೂಪದಲ್ಲಿ, ಕ್ವಶನ್ ಆನ್ಸರ್ ರೂಪದಲ್ಲಿ ಬರೆದಿದ್ದೀನಿ. In a second period of a modern periodic table, first ionization enthalpy of a boron is slightly less than that of the beryllium. ಅಂದರೆ ಬೋರಾನ್ದು ionization enthalpy ಸ್ವಲ್ಪ ಕಡಿಮೆ ಇದೆ ಬೆರಿಲಿಯಮ್ಗೆ ಕಂಪೇರ್ ಮಾಡಿದ್ರೆ. ಯಾಕೆ? ಅದರ ಆನ್ಸರ್ ಬಂದು ಏನಿದೆ, ಬಿಕಾಸ್ ದ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ಸ್ ಈಸ್ ಫೌಂಡ್ ಇನ್ ಇದರಲ್ಲಿ ಬೆರಿಲಿಯಮಲ್ಲಿ. ಓಕೆ, ದಟ್ ಈಸ್ ದ ಆನ್ಸರ್. ಸಿಮಿಲರ್ಲಿ ಫಸ್ಟ್ ionization enthalpy ಆಫ್ ನೈಟ್ರೋಜನ್ ಈಸ್ ಗ್ರೇಟರ್ ದ್ಯಾನ್ ದಟ್ ಆಫ್ ದ ಆಕ್ಸಿಜನ್ ಅಂತ ಇನ್ನೊಂದು ಕ್ವಶನ್ ಬಂದರೆ ಅಲ್ಲಿ ನೀವು ಯಾವ ರೀತಿ ಆನ್ಸರ್ ಕೊಡಬೇಕು, ಬಿಕಾಸ್ ನೈಟ್ರೋಜನ್ ಹ್ಯಾಸ್ ಹಾಫ್ ಫಿಲ್ಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ನೈಟ್ರೋಜನಲ್ಲಿ ಹಾಫ್ ಫಿಲ್ಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದೆ, ವಿಚ್ ಈಸ್ ಮೋರ್ ಸ್ಟೇಬಲ್ ದ್ಯಾನ್ ದಟ್ ಆಫ್ ದ ಆಕ್ಸಿಜನ್. ಸೊ ಮೋರ್ ಎನರ್ಜಿ ಈಸ್ ರಿಕ್ವೈರ್ಡ್ ಟು ರಿಮೂವ್ ದ ಎಲೆಕ್ಟ್ರಾನ್. ಒಂದು ನೆನ್ಪಿಟ್ಕೋಬೇಕು, ಕಂಪ್ಲೀಟ್ಲಿ ಹಾಫ್ ಫಿಲ್ಡು ಕಂಪ್ಲೀಟ್ಲಿ ಫುಲ್ ಫಿಲ್ಡ್ ಇದ್ದರೆ ಅದರಲ್ಲಿರೋ ಎಲೆಕ್ಟ್ರಾನ್ಗಳನ್ನು ತೆಗಿಲಿಕ್ಕೆ ನಮಗೆ ಕಷ್ಟ ಆಗ್ತದೆ ಅಂತ ನಾನು 2ನೇ ಚಾಪ್ಟರ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಳಬೇಕಾದ್ರೂ ಕೂಡ ಹೇಳಿದ್ದೀನಿ. ಸೊ ಈ ರೀತಿಯಾದಂಥ 2 ಸಣ್ಣ ಕ್ವಶನ್ಸ್ ಬರಬಹುದು ಅನ್ನೋಗೋಸ್ಕರ ನಾನೇನು ಮಾಡಿದ್ದೀನಿ, ಈ 2 ಕ್ವಶನ್ಸ್ಗಳನ್ನು ನಾನು QA ರೂಪದಲ್ಲಿ ಬರೆದು ಇಟ್ಟಿದ್ದೀನಿ. ಓಕೆ, ಯು ಪ್ಲೀಸ್ ಮೇಕ್ ದ ನೋಟ್. ಇವುಗಳ ಮೇಲೆ ಆವಾಗವಾಗ ಕ್ವಶನ್ಸ್ ಬಂದರೆ ನಿಮಗೆ ಸಾಲ್ವ್ ಮಾಡಲಿಕ್ಕೆ ಬರಬೇಕು. ಇವೇ ಅಂತಲೇ ಇದೇ ರೀತಿ ಒಂದು ಡೌನ್ ದ ಗ್ರೂಪ್ ಎಲಿಮೆಂಟ್ಸ್ಗಳು ಕೂಡ ಕೊಟ್ಟು ನಿಮಗೆ ಕೇಳ್ತಾನೆ, ಸರಿನಾ. ಸೊ ದಿಸ್ ಈಸ್ ಅಬೌಟ್ ದ ಅಯನೈಸೇಷನ್ ಎಂಥಾಲ್ಪಿ. ಬನ್ನಿ ಹಾಗಾದರೆ ನೆಕ್ಸ್ಟ್ ಇಫೆಕ್ಟ್ ಯಾವುದು ಅಂತ ನೋಡೋಣ. 4ನೇ ಇಫೆಕ್ಟ್ ಬಂದು ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ಡೆಲ್ಟಾ EGH. EG ಅಂದರೆ ಎಲೆಕ್ಟ್ರಾನ್ ಗೇನ್. ಆ EG ಕೆಳಗಡೆ ಬರಬೇಕು, ಇಲ್ಲಿ ಸ್ವಲ್ಪ ಟೈಪೋಗ್ರಾಫಿಕ್ ಮಿಸ್ಟೇಕ್ ಆಗಿದೆ. ಸೊ ಇಟ್ ಈಸ್ ದಿ ಹೀಟ್ ಚೇಂಜ್ ಅಥವಾ ಎಂಥಾಲ್ಪಿ ಚೇಂಜ್ ವೆನ್ ಎಲೆಕ್ಟ್ರಾನ್ ಈಸ್ ಆ್ಯಡೆಡ್ ಟು ಔಟರ್ ಮೋಸ್ಟ್ ಸೆಲ್ ಆಫ್ ಎ ಐಸೋಲೇಟೆಡ್ ಗ್ಯಾಸಿಯಸ್ ಸ್ಟೇಟ್ ಆಫ್ ಆಟಮ್. ಅಂದರೆ ಅರ್ಥ ಏನಪ್ಪ ಅಂದರೆ, ಈ ಕೆಳಗಡೆ ರಿಯಾಕ್ಷನಲ್ಲಿ ಏನು ಕಾಣ್ತದೆ, ಎಕ್ಸ್ ಗ್ಯಾಸ್ ಅನ್ನೋದಕ್ಕೆ ನಾವು ಎಲೆಕ್ಟ್ರಾನ್ ಆ್ಯಡ್ ಮಾಡ್ತೀವಿ, E-. ದೆನ್ ವಾಟ್ ಈಸ್ ದ ರಿಸಲ್ಟ್, ನಮಗೇನು ಸಿಗ್ತದೆ, X- ಅಯಾನ್ ಸಿಗ್ತದೆ. ಪ್ಲೀಸ್ ಕರೆಕ್ಷನ್ ಮಾಡ್ಕೊಳ್ಳಿ, ಇದು X- ಅಯಾನ್ ಬರಬೇಕು, ಮೈನಸ್ ಕೆಳಗಡೆ ಬಂದುಬಿಟ್ಟಿದೆ. ಓಕೆ, ಇಲ್ಲಿ ಯೂನಿಟ್ ಏನಿದೆ ಅಂದರೆ, ವಾಟ್ ಈಸ್ ದ ಯೂನಿಟ್ ಫಾರ್ ದ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಯೂನಿಟು ಕೂಡ ಕಿಲೋಜೌಲ್ ಪರ್ ಮೋಲ್ ಇರ್ಬೋದು, ಇಲ್ಲಾಂದರೆ ಜೌಲ್ ಪರ್ ಮೋಲಲ್ಲಿ ಮೆಜರ್ ಮಾಡ್ತೀವಿ. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂದರೆ ಏನಂತ ಹೇಳಿದೆ, ಹೀಟ್ ಚೇಂಜ್ ಅಥವಾ ಎಂಥಾಲ್ಪಿ ಚೇಂಜ್ ವೆನ್ ಎಲೆಕ್ಟ್ರಾನ್ ಈಸ್ ಆ್ಯಡೆಡ್ ಟು ಔಟರ್ ಮೋಸ್ಟ್ ಆರ್ಬಿಟಲ್ ಅಥವಾ ಔಟರ್ ಮೋಸ್ಟ್ ಸೆಲ್ ಆಫ್ ಎ ಐಸೋಲೇಟೆಡ್ ಗ್ಯಾಸಿಯಸ್ ಸ್ಟೇಟ್ ಆಫ್ ಆಟಮ್. ಔಟರ್ ಮೋಸ್ಟ್ ಸೆಲ್ ಒಳಗಡೆ ಅದು ಗ್ಯಾಸಿಯಸ್ ಸ್ಟೇಟ್ ಆಟಮ್ ಇರಬೇಕು, ಅದರಲ್ಲಿ ನಾವೊಂದು ಎಲೆಕ್ಟ್ರಾನ್ ಆ್ಯಡ್ ಮಾಡಿದ್ರೆ ಎಷ್ಟು ಹೀಟ್ ಚೇಂಜ್ ಆಗುತ್ತೆ, ಮೊದಲಿಗೆ ಕಂಪೇರ್ ಮಾಡಿದ್ರೆ ಇವಾಗ ಎಷ್ಟು ಹೀಟ್ ಚೇಂಜ್ ಆಯಿತು ಅನ್ನೋದನ್ನು ಮೆಜರ್ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಕರಿತೀವಿ. ಈ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಬಂದು ಮೇ ಬಿ ಪಾಸಿಟಿವ್, ಮೇ ಬಿ ನೆಗೆಟಿವ್, ಡಿಪೆಂಡಿಂಗ್ ಆನ್ ದ ನೇಚರ್ ಆಫ್ ದ ಎಲಿಮೆಂಟ್. ಫಾರ್ ಮೋಸ್ಟ್ ಆಫ್ ದ ಎಲಿಮೆಂಟ್ಸ್ ದ ಎನರ್ಜಿ ರಿಲೀಸ್ಡ್ ವೆನ್ ಎಲೆಕ್ಟ್ರಾನ್ ಈಸ್ ಆ್ಯಡೆಡ್ ಟು ದೇರ್ ಆಟಮ್. ಅಂದರೆ ಕೆಲವೊಂದು ಮೋಸ್ಟ್ ಆಫ್ ದ ಎಲಿಮೆಂಟ್ಸಲ್ಲಿ ಏನಾಗ್ತದೆ, ಎಲೆಕ್ಟ್ರಾನ್ ಆ್ಯಡ್ ಮಾಡೋದ್ರಿಂದ ಎನರ್ಜಿ ರಿಲೀಸ್ ಆಗ್ತದೆ. ರಿಲೀಸ್ ಆಗಿರೋದು ಎನರ್ಜಿ ನಾವೇನಂತ ಕರಿತೀವಿ, ರಿಲೀಸ್ ಆಗಿರೋ ಎನರ್ಜಿ ಇದ್ದರೆ ಅದಕ್ಕೆ ಏನಂತ ಕರಿತೀವಿ, ಡೆಲ್ಟಾ H ವ್ಯಾಲ್ಯೂ ನೆಗೆಟಿವ್ ಅಂತ ಕರಿತೀವಿ. ಅಂದರೆ ಡೆಲ್ಟಾ EGH ವ್ಯಾಲ್ಯೂ ಈಸ್ ನೆಗೆಟಿವ್. ಎನರ್ಜಿ ರಿಲೀಸ್ ಆದರೆ ಡೆಲ್ಟಾ H ವ್ಯಾಲ್ಯೂ ನೆಗೆಟಿವ್, ಎನರ್ಜಿ ತೊಗೊಂಡ್ರೆ ಡೆಲ್ಟಾ H ವ್ಯಾಲ್ಯೂ ಪಾಸಿಟಿವ್. ಎನರ್ಜಿ ಎಲ್ಲಿ ತೊಗೋತಿತ್ತು, ಹೋದ ಕೇಸಲ್ಲಿತ್ತಲ್ಲ ಅಯನೈಸೇಷನ್ ಎಂಥಾಲ್ಪಿಯಲ್ಲಿ, ಅಲ್ಲಿ ಡೆಲ್ಟಾ H ವ್ಯಾಲ್ಯೂ ಪಾಸಿಟಿವ್ ಬರ್ತದೆ. ಆದರೆ ಇಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಇಲ್ಲಿ ಏನು ಬರುತ್ತೆ, ನೆಗೆಟಿವೇ ಬರುತ್ತೆ. ನೋಬಲ್ ಗ್ಯಾಸಸ್ ಹ್ಯಾವ್ ಎ ಲಾರ್ಜ್ ಪಾಸಿಟಿವ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ.
ದಿಸ್ ಈಸ್ ಬಿಕಾಸ್ ದೇ ಆರ್ ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್. ಅವುಗಳಲ್ಲಿ ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಇರೋದರಿಂದ ಮತ್ತೊಂದು ಎಲೆಕ್ಟ್ರಾನ್ ಹಾಕಬೇಕಂದ್ರೆ ನಮಗೆ ಬಹಳಷ್ಟು ಎನರ್ಜಿ ಅಪ್ಲೈ ಮಾಡಬೇಕಾಗುತ್ತೆ. ವಿ ನೀಡ್ ಲಾಟ್ ಆಫ್ ಅಮೌಂಟ್ ಆಫ್ ಎನರ್ಜಿ ಈಸ್ ರಿಕ್ವೈರ್ ಟು ಆ್ಯಡ್ ಅನದರ್ ಎಲೆಕ್ಟ್ರಾನ್ ಟು ದ ನೋಬಲ್ ಗ್ಯಾಸಸ್. ಸರಿನಾ? ಸೊ ಇದಕ್ಕೆ ನಾವೇನಂತ ಕರಿತೀವಿ? ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಕರಿತೀವಿ. ಸೊ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂದರೆ ಹೀಟ್ ಚೇಂಜ್ ವೆನ್ ಟೇಕ್ಸ್ ಪ್ಲೇಸ್ ಬೈ ದ ಅಡಿಷನ್ ಆಫ್ ಎಲೆಕ್ಟ್ರಾನ್ ಟು ದ ಔಟರ್ ಮೋಸ್ಟ್ ಸೆಲ್ ಆಫ್ ಎ ಐಸೋಲೇಟೆಡ್ ಗ್ಯಾಸಿ ಸ್ಟೇಟ್ ಆಫ್ ಆಟಮ್ ಅಂತ ಹೇಳಬೇಕು. ಸರಿನಾ? ಇದರದ್ದು ವೇರಿಯೇಷನ್ಸ್ಗಳು ಹೇಗಿದೆ ಅನ್ನೋದನ್ನು ನೋಡೋಣ. ಪಿರಿಯಾಡಿಕ್ ಎಫೆಕ್ಟ್ ಮತ್ತು ಗ್ರೂಪ್ ವೈಸ್ ಎಫೆಕ್ಟ್ ಹೋಗೋಕ್ಕಿಂತ ಮುಂಚೆ ನಾವು ಇಲ್ಲಿ ತಿಳ್ಕೊಳ್ಳೋಣ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಕೂಡ ಅಯನೇಷನ್ ಎಂಥಾಲ್ಪಿ ಥರ ಅಟಾಮಿಕ್ ಸೈಜ್, ನ್ಯೂಕ್ಲಿಯರ್ ಚಾರ್ಜ್ ಮತ್ತು ಶೀಲ್ಡಿಂಗ್ ಎಫೆಕ್ಟ್ ಮೇಲೆ ಡಿಪೆಂಡ್ ಆಗಿದೆ. ಸರಿನಾ? ಆ್ಯಸ್ ದ ಅಟಾಮಿಕ್ ಸೈಜ್ ಇನ್ಕ್ರೀಸಸ್ ಡೆಲ್ಟಾ EGH ವ್ಯಾಲ್ಯೂ ಡಿಕ್ರೀಸಸ್. ವೆನ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸಸ್ ದ ಎಲೆಕ್ಟ್ರಾನ್ ಎಂಥಾಲ್ಪಿ value is also increases. Electron gain enthalpy value is also get increases and become more for the negative. ಸರಿನಾ? ಅದೇ ರೀತಿ ಶೀಲ್ಡಿಂಗ್ ಎಫೆಕ್ಟ್ ಬಗ್ಗೆ ಹೇಳಬೇಕಾದ್ರೆ ಶೀಲ್ಡಿಂಗ್ ಎಫೆಕ್ಟ್ ಡಿಕ್ರೀಸಸ್ EGH ವ್ಯಾಲ್ಯೂ. ಸೊ ಶೀಲ್ಡಿಂಗ್ ಎಫೆಕ್ಟ್ ಡಿಕ್ರೀಸ್ ಎಫೆಕ್ಟಿಂದ ಏನಾಗ್ತದೆ? ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂ ಏನಾಗ್ತದೆ? ಡಿಕ್ರೀಸ್ ಆಗ್ತದೆ ಅಂತ ಹೇಳ್ತೀವಿ. ಸರಿನಾ? ಸೊ ಪ್ರೆಸೆನ್ಸ್ ಆಫ್ ಹಾಫ್ ಫೀಲ್ಡ್ ಆರ್ ಕಂಪ್ಲೀಟ್ಲಿ ಫೀಲ್ಡ್ ಆರ್ಬಿಟಲ್ಸ್ ಮೇಕ್ಸ್ ಡೆಲ್ಟಾ EGH ವ್ಯಾಲ್ಯೂ ಲೆಸ್ ನೆಗೆಟಿವ್. ಸರಿನಾ? ಸೊ ಇದೆಲ್ಲ ಏನಪ್ಪ ಅಂದರೆ ಅದರ ಡಿಪೆಂಡೆನ್ಸು. ಬನ್ನಿ ಹಾಗಾದರೆ ಇವಾಗ ಪಿರಿಯಾಡಿಕ್ ವೇರಿಯೇಷನ್ಸ್ ಮತ್ತು ಗ್ರೂಪ್ ವೈಸ್ ವೇರಿಯೇಷನ್ಸ್ ನೋಡೋಣ. ಮೊದಲನೇದಾಗಿ ಡೌನ್ ದ ಗ್ರೂಪ್ ಹೇಗಾಗಿದೆ ನೋಡೋಣ. ಡೌನ್ ದ ಗ್ರೂಪ್ ಹೇಳೋದಕ್ಕಿಂತ ಪಿರಿಯಾಡಿಕ್ ವೇರಿಯೇಷನ್ ಆಫ್ EGH ವ್ಯಾಲ್ಯೂ ಫ್ರಮ್ ಲೆಫ್ಟ್ ಟು ರೈಸ್ ಅಕ್ರಾಸ್ ದ ಪೀರಿಯಡ್. ಲೆಫ್ಟ್ ಟು ರೈಟ್ ಅಕ್ರಾಸ್ ದ ಪೀರಿಯಡ್. ಇಲ್ಲಿ ಡೌನ್ ದ ಗ್ರೂಪ್ ಅಂತ ಮೊದಲೇ ಬರ್ತಿದ್ದೀನಿ, ಸ್ವಲ್ಪ ಅದನ್ನು ಕಾಟ್ ಹೊಡ್ಕೊಂಬಿಡಿ. ದ ಪಿರಿಯಾಡಿಕ್ ವೇರಿಯೇಷನ್ ಆಫ್ ದ ಲೆಫ್ಟ್ ಟು ರೈಟ್ ದ ಡೆಲ್ಟಾ EGH ವ್ಯಾಲ್ಯೂ ಬಿಕಮ್ ಮೋರ್ ನೆಗೆಟಿವ್. ಅಂದರೆ ಅಕ್ರಾಸ್ ದ ಪೀರಿಯಡ್ ಏನಾಗ್ತದೆ? ಡೆಲ್ಟಾ EGH ವ್ಯಾಲ್ಯೂ ಏನಾಗ್ತದೆ? ಮೋರ್ ನೆಗೆಟಿವ್ ಆಗ್ತದೆ. ದಿಸ್ ಈಸ್ ಬಿಕಾಸ್ ದ ಡಿಕ್ರೀಸ್ ಇನ್ ದ ಅಟಾಮಿಕ್ ರೇಡಿಯಸ್. ಅಟಾಮಿಕ್ ರೇಡಿಯಸ್ ಏನೋ ಕಡಿಮೆ ಆಗ್ತದೆ, ಆದರೆ ನ್ಯೂಕ್ಲಿಯರ್ ಚಾರ್ಜು ಹೆಚ್ಚಿಗಾಗ್ತದೆ. ನ್ಯೂಕ್ಲಿಯರ್ ಚಾರ್ಜ್ ಹೆಚ್ಚಿಗಾಗೋದ್ರಿಂದ ಇನ್ ದೀಸ್ case because of this ಅಥವಾ in the assay of the addition of electron increases and hence the EGH value down ಅದೇನಾಗ್ತದೆ? ವೇರಿಯೇಷನ್ ಆಗ್ತಾ ಹೋಗ್ತದೆ ಅಂತ ನಾವು ಹೇಳ್ತೀವಿ. ಡೌನ್ ದ ಗ್ರೂಪ್ ದ EGH ವ್ಯಾಲ್ಯೂ ಬಿಕಮ್ ಲೆಸ್ ನೆಗೆಟಿವ್. ಯಾಕೆ ಲೆಸ್ ನೆಗೆಟಿವ್ ಆಗ್ತದೆ? ಬಿಕಾಸ್ ಡೌನ್ ದ ಗ್ರೂಪ್ ಇನ್ಕ್ರೀಸ್ ಇನ್ ದ ಅಟಾಮಿಕ್ ರೇಡಿಯಸ್ ಆ್ಯಂಡ್ ಶೀಲ್ಡಿಂಗ್ ಇಫೆಕ್ಟ್ ಟೇಕ್ಸ್ ಪ್ಲೇಸ್. ಸೊ ನೆಕ್ಸ್ಟ್ ಬಂದು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕಾಗಿದೆ. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಆಫ್ ಫ್ಲೋರಿನ್ ಈಸ್ ಲೆಸ್ ನೆಗೆಟಿವ್ ದ್ಯಾನ್ ಕ್ಲೋರಿನ್. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಈಸ್ ಲೆಸ್ ನೆಗೆಟಿವ್ ವ್ಯಾಲ್ಯೂ ದ್ಯಾನ್ ಕ್ಲೋರಿನ್. ಯಾಕೆ ಈ ರೀತಿ? ಬಿಕಾಸ್ ವೆನ್ ಎಲೆಕ್ಟ್ರಾನ್ ಈಸ್ ಆ್ಯಡೆಡ್ ಟು ಫ್ಲೋರಿನ್ ಇಟ್ ಎಂಟರ್ ಇನ್ ಟು ದ ಸ್ಮಾಲರ್ ಸೆಕೆಂಡ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಥವಾ ಸೆಕೆಂಡ್ ಶೆಲ್. ಡ್ಯೂ ಟು ದ ಸ್ಮಾಲರ್ ಸೈಜ್ ಎಲೆಕ್ಟ್ರಾನ್ suffers more repulsion from that of the other electrons which are remain in the fluorine molecule. But chlorine ಅಲ್ಲಿ ಏನಾಗ್ತದೆ? ಇನ್ಕಮಿಂಗ್ ಎಲೆಕ್ಟ್ರಾನ್ ಗೋಸ್ ಇನ್ ಟು ದ ಲಾರ್ಜರ್ ಥರ್ಡ್ ಸೆಲ್. ಲಾರ್ಜರ್ ಪಿರಿಯೋಡಿಕ್ ಟೇಬಲಲ್ಲಿ ಏನಿದೆ? ಇದು ಥರ್ಡ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 3s ಇದೆ, 3p ಇದೆ, 3d ಇದೆ. ಆದರೆ 2s ಅಲ್ಲಿ 2p ಮಾತ್ರ ಇದೆ, 2d ಇರಲ್ಲ. ಹೀಗಾಗಿ ಇಲ್ಲಿ ಲಾರ್ಜರ್ ಶೆಲ್ ಇರೋದ್ರಿಂದ ಎಲೆಕ್ಟ್ರಾನ್ಗಳು ಮತ್ತೊಂದು ಇದರಲ್ಲಿ ಜಂಪ್ ಆಗ್ತವೆ. ಹಾಗಾಗಿ ವಾಟ್ ಹ್ಯಾಪನ್ಸ್ ಹಿಯರ್? ಇನ್ಕಮಿಂಗ್ ಎಲೆಕ್ಟ್ರಾನ್ ಗೋಸ್ ಟು ದ ಲಾರ್ಜರ್ 3s cell so that electronic repulsion is very less. Hence chlorine is added to electron added to the chlorine will become more easy than that of fluorine ಅಂತ ಹೇಳ್ತೀವಿ. ಸರಿನಾ? ಹೀಗಾಗಿ ಡೆಲ್ಟಾ H ವ್ಯಾಲ್ಯೂ ಆಫ್ ದ ಆಕ್ಸಿಜನ್ ಈಸ್ ಲೆಸ್ ದ್ಯಾನ್ ದಟ್ ಆಫ್ ದ ಫ್ಲೋರಿನ್ ಅಂತ ಹೇಳ್ತೀವಿ. ಆಕ್ಸಿಜನ್ ಈಸ್ ಲೆಸ್ ದ್ಯಾನ್ ದಟ್ ಆಫ್ ದ ಸಲ್ಫರ್ ಅಂತ ಹೇಳ್ತೀವಿ. ಅದೇ ರೀತಿ ಮುಂದೆ ನೋಡೋದಾದರೆ ಮಾಡರ್ನ್ ಪಿರಿಯೋಡಿಕ್ ಟೇಬಲಲ್ಲಿ ಆಲ್ಕಲಿ ಮೆಟಲ್ಸ್ ಹ್ಯಾವ್ ಅ ಲೀಸ್ಟ್ ನೆಗೆಟಿವ್ ವ್ಯಾಲ್ಯೂ ಆಫ್ ಡೆಲ್ಟಾ EGH ಆ್ಯಂಡ್ ಹಾಲೋಜನ್ಸ್ ಹ್ಯಾವ್ ಅ ಮೋಸ್ಟ್ ನೆಗೆಟಿವ್ ವ್ಯಾಲ್ಯೂ ಆಫ್ ಡೆಲ್ಟಾ EGH. ಲೀಸ್ಟ್ ಅಂದರೆ ಅತಿ ಕಡಿಮೆ, ಮೋಸ್ಟ್ ಅಂದರೆ ಅತಿ ಹೆಚ್ಚಿಗೆ. ಓಕೆನಾ? ಅಮಂಗ್ ದ ಹಾಲೋಜನ್ಸ್ ನೆಗೆಟಿವ್ ಡೆಲ್ಟಾ EGH ವ್ಯಾಲ್ಯೂ ಡಿಕ್ರೀಸಸ್ ಆ್ಯಸ್ ಫಾಲೋಸ್. ಹೇಗೆ ಡಿಕ್ರೀಸ್ ಆಗ್ತಾ ಹೋಗ್ತದೆ ಅಂದರೆ ಅತಿ ಹೆಚ್ಚಿಗಿರೋದು ಕ್ಲೋರಿನಲ್ಲಿ, ನಂತರ ಬರೋದು ಫ್ಲೋರಿನು,
ನಂತರ ಬರೋದು ಬ್ರೋಮಿನು, ಅದಕ್ಕಿಂತ ಕಡಿಮೆ ಅಂದರೆ ಅಯೋಡಿನು. ಸೊ ಈ ರೀತಿಯಾದಂಥ ಫ್ಯಾಷನಲ್ಲಿ ಹೋಗ್ತದೆ, ಸರಿನಾ. ಅಂದರೆ ಸೈಜ್ ಜಾಸ್ತಿ ಆದರೆ ಅದರಲ್ಲಿ ಎಲೆಕ್ಟ್ರಾನು ಆರಾಮಾಗಿ ಕಳಿಸ್ಬಹುದು, ಸೈಜ್ ಜಾಸ್ತಿ ಅದರಲ್ಲಿ ಆರಾಮಾಗಿ ಕಳಿಸ್ಬಹುದು, ಸೈಜ್ ಕಡಿಮೆ ಇದ್ದರೆ ಅದರಲ್ಲಿ ಕಳಿಸ್ಲಿಕ್ಕೆ ಕಷ್ಟ ಅಂತ ಹೇಳೋದು, ಸರಿನಾ. ಸೊ ದಿಸ್ ಈಸ್ ಅಬೌಟ್ ದ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಬನ್ನಿ ಹಾಗಾದರೆ ನೆಕ್ಸ್ಟ್ ಇಫೆಕ್ಟ್ ಯಾವುದಂತ ನೋಡೋಣ. ಎಲೆಕ್ಟ್ರೋನೆಗೆಟಿವಿಟಿ ಈಸ್ ನೆಕ್ಸ್ಟ್ ಇಫೆಕ್ಟ್. ಈ ಎಲೆಕ್ಟ್ರೋನೆಗೆಟಿವಿಟಿ ಅಂದರೆ ಏನು? ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಆನ್ ಆಟಮ್ ಇನ್ ಎ ಕಂಪೌಂಡ್, ಇಟ್ ಈಸ್ ದಿ ಎಬಿಲಿಟಿ ಆಫ್ ಎ ಆಟಮ್ ಟು ಅಟ್ರಾಕ್ಟ್ shared pair of electrons towards itself. ಓಕೆ, ಇದಕ್ಕೆ ನಾವೇನಂತ ಕರಿತೀವಿ? ಎಲೆಕ್ಟ್ರೋನೆಗೆಟಿವಿಟಿ ಅಂತ ಕರಿತೀವಿ. ಅಂದರೆ ಕ್ವಾಂಟಿಟೇಟಿವ್ ಮೆಜರ್ ಆಫ್ ಎಬಿಲಿಟಿ ಆಫ್ ಎ ಎಲೆಕ್ಟ್ರಾನ್ ಇನ್ ಎ ಕೆಮಿಕಲ್ ಕಂಪೌಂಡ್ ಟು ಅಟ್ರಾಕ್ಟ್ ಶೇರ್ಡ್ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ಇಟ್ ಸೆಲ್ಫ್. ಒಂದು ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸನ್ನು ಅಟ್ರಾಕ್ಟ್ ಮಾಡ್ಕೋಬೇಕು ಒಂದು ಆಟಮ್ ತನ್ನ ಕಡೆ, ಅದಕ್ಕೆ ಆ ಒಂದು ಎಬಿಲಿಟಿಗೆ ನಾವೇನಂತ ಕರಿತೀವಿ? ಎಲೆಕ್ಟ್ರೋನೆಗೆಟಿವಿಟಿ ಅಂತ ಕರಿತೀವಿ. ಇಟ್ ಈಸ್ ನಾಟ್ ಎ ಮೆಜರಬಲ್ ಕ್ವಾಂಟಿಟಿ, ಇದಕ್ಕೆ ಯಾವುದೇ ರೀತಿಯಾದಂಥ ಯೂನಿಟ್ಸ್ ಇಲ್ಲ. ಬಟ್ ದೇರ್ ಆರ್ ಫ್ಯೂ ಮೆಥಡ್ಸ್ ವಿ ವಿಲ್ ಯೂಸ್ ಟು ಸ್ಕೇಲ್, ಅಂದರೆ ಮೆಜರಬಲ್ ಸ್ಕೇಲ್ಗಳನ್ನು ಬಳಸ್ಕೊಂಡು ನಾವು ನೆಗೆಟಿವಿಟಿಯನ್ನು ಕಂಡುಹಿಡಿತೀವಿ ಪರ್ಟಿಕ್ಯುಲರ್ ಎಲಿಮೆಂಟ್ದು. ಮೋಸ್ಟ್ ಕಾಮನ್ಲಿ ಯೂಸ್ಡ್ ಈಸ್ ಪೌಲಿಂಗ್ ಎಲೆಕ್ಟ್ರೋನೆಗೆಟಿವಿಟಿ ಸ್ಕೇಲ್. ಓಕೆನಾ, ಸುಮ್ಮನೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಪೌಲಿಂಗ್ ಎಲೆಕ್ಟ್ರೋನೆಗೆಟಿವಿಟಿ ಸ್ಕೇಲನ್ನು ಬಳಸ್ಕೊಂಡು ಎಲೆಕ್ಟ್ರೋನೆಗೆಟಿವಿಟಿಯನ್ನು ನಾವು ಮೆಜರ್ ಮಾಡ್ತೀವಿ. ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಆನ್ ಆಟಮ್ ಡಿಪೆಂಡ್ಸ್ ಆನ್ ಅಟಾಮಿಕ್ ಸೈಜ್ ಆ್ಯಂಡ್ ನ್ಯೂಕ್ಲಿಯರ್ ಚಾರ್ಜ್. ಓಕೆನಾ, ಅಟಾಮಿಕ್ ಸೈಜ್ ಮತ್ತು ನ್ಯೂಕ್ಲಿಯರ್ ಚಾರ್ಜ್ ಮೇಲೆ ಇದೇನಿದೆ ಡಿಪೆಂಡೆಂಟ್ ಇದೆ. ಹೇಗೆ ಅಂದರೆ, ಆ್ಯಸ್ ದ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸಸ್ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸಸ್. ಸೈಜ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ಎಲೆಕ್ಟ್ರೋನೆಗೆಟಿವಿಟಿ ಏನಾಗ್ತದೆ? ಡಿಕ್ರೀಸ್ ಆಗುತ್ತೆ. ಗ್ರೇಟರ್ ದ ನ್ಯೂಕ್ಲಿಯರ್ ಚಾರ್ಜ್, ಗ್ರೇಟರ್ ವಿಲ್ ಬಿ ದಿ ಎಲೆಕ್ಟ್ರೋನೆಗೆಟಿವಿಟಿ. ಇನ್ ಜನರಲಿ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸಸ್ ಅಕ್ರಾಸ್ ದ ಪೀರಿಯಡ್. ಪಿರಿಯೋಡಿಕ್ ವೇರಿಯೇಷನ್ ಬಗ್ಗೆ ಮಾತಾಡಿದ್ರೆ ಅಕ್ರಾಸ್ ದ ಪೀರಿಯಡ್ ಏನಾಗ್ತದೆ? ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸ್ ಆಗ್ತದೆ. ಯಾಕೆ ಇನ್ಕ್ರೀಸ್ ಆಗ್ತದೆ? ಅಕ್ರಾಸ್ ದ ಪೀರಿಯಡಲ್ಲಿ ಸೈಜ್ ಡಿಕ್ರೀಸ್ ಆಗುತ್ತಲ್ಲ, ಸೈಜ್ ಡಿಕ್ರೀಸ್ ಆದರೆ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಅದರ ಉಲ್ಟಾ ಡೌನ್ ದ ಗ್ರೂಪ್ ಸೈಜ್ ಇನ್ಕ್ರೀಸಸ್, ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸಸ್. ಇವೆರಡು ನಿಮಗೆ ಗೊತ್ತಿರಬೇಕು, ಅಕ್ರಾಸ್ ದ ಪೀರಿಯಡ್ ಮತ್ತು ಡೌನ್ ದ ಗ್ರೂಪ್. ಓಕೆನಾ, ಸೊ ಮತ್ತೆ ಕಂಟಿನ್ಯೂ ಮಾಡೋಣ ಇಲ್ಲಿ. ಸೊ ಮಾಡರ್ನ್ ಪೀರಿಯಡಿಕ್ ಟೇಬಲಲ್ಲಿ ನಾವು ಹೇಗೆ ಹೇಳ್ತೀವಿ ಅಂದರೆ, ಫ್ಲೋರಿನ್ ಹ್ಯಾಸ್ ಮ್ಯಾಕ್ಸಿಮಮ್ ಎಲೆಕ್ಟ್ರೋನೆಗೆಟಿವಿಟಿ, ಫ್ಲೋರಿನ್. ಓಕೆ, ಆಮ್ಯಾಗ ಎಫರ್ ಹ್ಯಾಸ್ ಮಿನಿಮಮ್ ಎಲೆಕ್ಟ್ರೋನೆಗೆಟಿವಿಟಿ, ಫ್ರಾನ್ಸಿಯಮ್ ಅಂತ ಕರಿತೀವಿ. ಇನ್ನು ಪೌಲಿಂಗ್ ಸ್ಕೇಲಲ್ಲಿ ನಾವು ಸ್ಟಡಿ ಮಾಡಿದಾಗ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಫ್ಲೋರಿನ್ ಈಸ್ 4.0 ಆ್ಯಂಡ್ ಆಕ್ಸಿಜನ್ ಈಸ್ 3.5. ಇದರಲ್ಲಿ ಈ ರೀತಿ ನಮಗೆ ಮೆಜರಬಲ್ ತೋರಿಸ್ತಾ ಇದೆ. ದ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಎ ಎಲಿಮೆಂಟ್ ಈಸ್ ನಾಟ್ ಎ ಕಾನ್ಸ್ಟಂಟ್, ಇಟ್ ವೇರೀಸ್, ಇಟ್ ಡಿಪೆಂಡ್ ಅಪಾನ್ ಎಲಿಮೆಂಟ್ ವಿತ್ ವಿಚ್ ಇಟ್ ಈಸ್ ಬೌಂಡ್ ಡೈರೆಕ್ಟ್ಲಿ. ಸೊ ಇಫ್ ಇಟ್ ಬೌಂಡ್ ವಿತ್ non-metallic character of an element, as electronegativity increases across the period, which indicates the increase in non-metallic character and decrease in metallic character. ಹೀಗಂದರೆ ಏನು ನೋಡಿ, ಭಾಳ ಸಿಂಪಲಾಗಿ ಹೇಳಕ್ಕೆ ಪ್ರಯತ್ನ ಪಡ್ತೀನಿ ನಾನು ಇಲ್ಲಿ. ನೋಡಿ, ಎಲೆಕ್ಟ್ರೋನೆಗೆಟಿವಿಟಿದು ವ್ಯಾಲ್ಯೂ ಕಾನ್ಸ್ಟೆಂಟ್ ಇರಲ್ಲ. ಇಟ್ ಡಿಪೆಂಡ್ ಅಪಾನ್ ಯಾವ ಎಲಿಮೆಂಟ್ ಜೊತೆ ಅದು ಬಾಂಡೆಡ್ ಆಗಿದೆ ಅನ್ನೋ ಮೇಲೆ ಹೇಳ್ತೀವಿ ನಾವು. ಸೊ ಇಫ್ ಇಟ್ ಈಸ್ ಡೈರೆಕ್ಟ್ಲಿ ಬಾಂಡೆಡ್ ಟು non-metallic ಕ್ಯಾರೆಕ್ಟರ್ ಆಫ್ ಎಲಿಮೆಂಟ್, ಅಂದರೆ ಒಂದು non-metal ಅಂದರೆ ಪಿ ಬ್ಲಾಕ್ ಎಲಿಮೆಂಟ್ ಜೊತೆ ಬಾಂಡ್ ಆಗಿದೆ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಆವಾಗ ಏನಾಗ್ತದೆ? ಎಲೆಕ್ಟ್ರೋನೆಗೆಟಿವಿಟಿ ಅಕ್ರಾಸ್ ದ ಪೀರಿಯಡ್ ಏನಾಗ್ತದೆ? ಇನ್ಕ್ರೀಸ್ ಆಗ್ತದೆ, ವಿಚ್ ಇಂಡಿಕೇಟ್ ದ್ಯಾಟ್ non-metallic ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗ್ತದೆ ಅಂತ ಅರ್ಥ, ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸ್ ಆಗ್ತದೆ ಅಂತ ಅರ್ಥ. ಸೊ ಈ ರೀತಿ ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಓಕೆ, ಸೊ ಇದನ್ನೇ ನಾವೇನಂತ ಕರಿತೀವಿ? ಎಲೆಕ್ಟ್ರೋನೆಗೆಟಿವಿಟಿ ಅಂತ ಕರಿತೀವಿ. ಸೊ ದಿಸ್ ಈಸ್ ಅಬೌಟ್ ದ ಸೆಕೆಂಡ್ ಚಾಪ್ಟರ್. ಇದು ಪಿರಿಯೋಡಿಕ್ ಪ್ರಾಪರ್ಟೀಸ್ ಆಫ್ ದ ಅಂದರೆ ಪಿರಿಯೋಡಿಸಿಟಿ ಅಂತ ಕರಿತೀವಿ. ಸೊ ಟೋಟಲಿ ನಾವು ಎಷ್ಟು ಟೈಪ್ ಆಫ್ ಪಿರಿಯೋಡಿಸಿಟಿ ಪ್ರಾಪರ್ಟಿ ಓದಿದ್ವಿ? 5 ಟೈಪ್. ಒಂದು ಅಟಾಮಿಕ್ ರೇಡಿಯಸ್, ಎರಡನೇದು ಅಯಾನಿಕ್ ರೇಡಿಯಸ್, ಮೂರನೇದು ಅಯನೇಷನ್ ಎಂಥಾಲ್ಪಿ, ನಾಲ್ಕನೇದು ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ಐದನೇದು ಬಂದು ಎಲೆಕ್ಟ್ರೋನೆಗೆಟಿವಿಟಿ. ಬನ್ನಿ ಹಾಗಾದರೆ 2 ಎಕ್ಸ್ಟ್ರಾ ಪಾಯಿಂಟ್ಸ್ಗಳನ್ನ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಎಲೆಕ್ಟ್ರೋ ಪಾಸಿಟಿವಿಟಿ ಅಂತ ಒಂದಿರುತ್ತೆ, ಮತ್ತೊಂದು ವ್ಯಾಲೆನ್ಸಿ ಅಂತ ಒಂದಿರುತ್ತೆ. ಸುಮ್ಮನೆ ನಿಮಗೆ ಅದು ಜನರಲ್ ನಾಲೆಜ್ ಅಂತ ಗೊತ್ತಿರಲಿ ಅಂತ ಹೇಳಕ್ಕೆ ಪ್ರಯತ್ನ ಪಡ್ತಿದ್ದೀನಿ, ಸರಿನಾ?
ಎಲೆಕ್ಟ್ರೋಪಾಸಿಟಿವಿಟಿ ಅಂದರೆ ಏನು ನೋಡಿ. ಪಾಸಿಟಿವಿಟಿ ಅಂದರೆ ಹೇಳಬೇಕಾದ್ರೆ ದ ಟೆಂಡೆನ್ಸಿ ಆಫ್ ಎ ಆಟಮ್ ಟು ಲೂಸ್ ಮೋಸ್ಟ್ ಲೂಸ್ಲಿ ಬಾಂಡೆಡ್ ಆಟಮ್, ಅಂದರೆ ವ್ಯಾಲೆನ್ಸ್ ಎಲೆಕ್ಟ್ರಾನನ್ನು ಕಳೆದುಕೊಳ್ಳುವಂಥ ಒಂದು ಎಬಿಲಿಟಿಗೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋಪಾಸಿಟಿವಿಟಿ ಅಂತ ಕರಿತೀವಿ. ಇಟ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದ ಮೆಟಾಲಿಕ್ ಕ್ಯಾರೆಕ್ಟರ್ ಆಫ್ ದ ಎಲಿಮೆಂಟ್ಸ್. ಅದೇ ಎಲೆಕ್ಟ್ರೋನೆಗೆಟಿವಿಟಿದು ಅಪೋಸಿಟ್ ಇದು, ಓಕೆನಾ. ಅಲ್ಲಿ ಟೆಂಡೆನ್ಸಿ ಟು ಎಕ್ಸೆಪ್ಟ್ ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್ ಇದ್ದರೆ ಈ ಟೆಂಡೆನ್ಸಿ ಟು ಲೂಸ್ ದ ಮೋಸ್ಟ್ ಲೂಸ್ಲಿ ಬಾಂಡೆಡ್ ಎಲೆಕ್ಟ್ರಾನ್ ಅಂತ ಹೇಳ್ತೀವಿ, ಸರಿನಾ. ಸೊ ಇಟ್ ಡಿಪೆಂಡ್ ಅಪಾನ್ ಅಟಾಮಿಕ್ ಸೈಜ್ ಆ್ಯಂಡ್ ನ್ಯೂಕ್ಲಿಯಸ್ ಚಾರ್ಜ್. ಎರಡೂ ಸೇಮ್, ಅದರದ್ದು ಅಪೋಸಿಟೇ ಯಾವುದೋ ಎಲೆಕ್ಟ್ರೋನೆಗೆಟಿವಿಟಿ ಅಪೋಸಿಟನ್ನ ಎಲೆಕ್ಟ್ರೋಪಾಸಿಟಿವಿಟಿ ಅಂತ ಕರಿತೀವಿ. ಅಟಾಮಿಕ್ ರೇಡಿಯಸ್ ಇನ್ಕ್ರೀಸಸ್, electropositivity also increases. Along the period electropositivity decreases, down the group it increases. So francium has a most electropositive element, fluorine has a less electropositive element ಅಂತ ಹೇಳ್ತೀವಿ. ಸೊ ಅಂದರೆ ನಾನು ಸಿಂಪಲಾಗಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಪೋಸಿಟ್ ಆಫ್ ದ ಯಾವುದು ನಿಮ್ಮದು ಎಲೆಕ್ಟ್ರೋನೆಗೆಟಿವಿಟಿ ಅಂತ ಅರ್ಥ, ಸರಿನಾ. ಇನ್ನೊಂದು ಬರುತ್ತೆ ವ್ಯಾಲೆನ್ಸಿ ಅಂದರೆ ಏನು ಅಂತ. ವ್ಯಾಲೆನ್ಸಿ ಅಂದರೆ ಏನು ನೋಡೋಣ. ವ್ಯಾಲೆನ್ಸಿ ಅಂದರೆ ಇಟ್ ಈಸ್ ದಿ ಕಂಬೈನಿಂಗ್ ಎಬಿಲಿಟಿ ಅಥವಾ ಕಂಬೈನಿಂಗ್ ಕೆಪಾಸಿಟಿ ಆಫ್ ಎ ಎಲಿಮೆಂಟ್, ಆರ್ ಇಟ್ ಈಸ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಲಾಸ್ಟ್ ಆರ್ ಗೇನ್ ಬೈ ದ ಆಟಮ್ ಡ್ಯೂರಿಂಗ್ ಎ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ಬೋದು, ಸರಿನಾ. ಅಲಾಂಗ್ ದ ಪೀರಿಯಡ್ ವ್ಯಾಲೆನ್ಸಿ ಏನಾಗುತ್ತೆ, ಮೊದಲು ಇನ್ಕ್ರೀಸ್ ಆಗುತ್ತೆ ಅಪ್ ಟು ಸಮ್ ಮಿಡಲ್ ಪಾರ್ಟ್ ಆ್ಯಂಡ್ ದೆನ್ ಇಟ್ ಡಿಕ್ರೀಸ್, ಓಕೆ. ಸೊ ಇದು ಎಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಈ ರೀತಿ ಅಂದರೆ ಎಸ್ ಮತ್ತು ಪಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. Down the group valency remains constant. The transition elements have a variable valency. ವ್ಯಾಲೆನ್ಸಿಗೆ ನಾವು ಇನ್ನೊಂದು ರೀತಿ ಆಕ್ಸಿಡೇಷನ್ ಸ್ಟೇಟ್ ಅಂತ ಕೂಡ ಹೇಳಬಹುದು. ಸೊ ವ್ಯಾಲೆನ್ಸಿ ಈಸ್ ನ್ಯೂಮರಿಕಲಿ ಈಕ್ವಲ್ ಟು ಆಕ್ಸಿಡೇಷನ್ ಸ್ಟೇಟ್ ಆರ್ ಆಕ್ಸಿಡೇಷನ್ ನಂಬರ್ ಆಫ್ ಎಲಿಮೆಂಟ್. ದ ಡಿಫರೆನ್ಸ್ ಈಸ್ ದಟ್ ಆಫ್ ಆಕ್ಸಿಡೇಷನ್ ನಂಬರ್ ಹ್ಯಾವ್ ಎ ಪಾಸಿಟಿವ್ ಆರ್ ನೆಗೆಟಿವ್ ಸೈನ್, ಬಟ್ ವ್ಯಾಲೆನ್ಸಿ ಡು ನಾಟ್ ಹ್ಯಾವ್ ಸಚ್ ಸೈನ್ಸ್, ಓಕೆ. ಆ ರೀತಿಯಿಂದ ಸೈನ್ಸ್ ಇರಲ್ಲ. ಸೊ ದಿಸ್ ಈಸ್ ಅಬೌಟ್ ದ ವ್ಯಾಲೆನ್ಸಿ. ಐ ಹೋಪ್ ಸೊ ಇಲ್ಲಿವರೆಗೆ ನಿಮಗೆ ಇದು ಚಾಪ್ಟರ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದಿಸ್ ಫಿನಿಷಸ್ ಯುವರ್ ಥರ್ಡ್ ಚಾಪ್ಟರ್. ಯಾವುದಪ್ಪ ಅಂದರೆ ನಿಮ್ಮದು ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಪಿರಿಯಾಡಿಸಿಟಿ ಇನ್ ಪ್ರಾಪರ್ಟೀಸ್, ಓಕೆ. ಮುಂದಿನ ಕ್ಲಾಸ್ಗಳಲ್ಲಿ ನಾವೇನು ಮಾಡೋಣ, ಫೋರ್ತ್ ಚಾಪ್ಟರ್ ಆದಂಥ ಕೆಮಿಕಲ್ ಬಾಂಡಿಂಗನ್ನು ನೋಡೋಣ, ಓಕೆ. ಥ್ಯಾಂಕ್ ಯು.